Hello friends, welcome back again. Bon Appetit Your Majesty ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಆಲ್ರೆಡಿ 8 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಾ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 9th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ಹೊಸ ಸೀರೀಸ್ ನ ಫಸ್ಟ್ ಪಾರ್ಟ್ ಗೆ ಆಲ್ರೆಡಿ ಕಾಪಿರೈಟ್ ಬಂದ್ಬಿಡ್ತು. ಸೊ ನಾನು ಅದನ್ನ ಡಿಲೀಟ್ ಮಾಡಿ ಮತ್ತೆ ರೀ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಅದನ್ನ ಕಂಟಿನ್ಯೂ ಆಗಿ ನೋಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 9th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಂಡ್ ಮರಿದೆ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮತ್ತೆ ನನ್ನ ಉಳಿದಿರೋ ಇನ್ನೆರಡು ಚಾನಲ್ ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಅದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಇದೆ. ಅಂಡ್ ಮರಿದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ಲೈಕ್ ಮಾಡ್ಬಿಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಹೈಪ್ ಬಟನ್ ಸ್ಕ್ರಾಲ್ ಆಗಿ ಬರುತ್ತೆ. ಸೊ ಹೈಪ್ ಮಾಡ್ಬಿಡಿ. ಆಕ್ಚುಲಿ ಹೆಡ್ ಓವರ್ ಎಲ್ಸ್ ಫೈನಲ್ ಪಾರ್ಟ್ ಬಂದು 72nd ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳಿದ್ನಲ್ವಾ, ಬಟ್ ಇವಾಗ 50th ಪ್ಲೇಸ್ ಅಲ್ಲಿ ಇದೆ. ತುಂಬಾ ಥ್ಯಾಂಕ್ಸ್. ಇದೇ ತರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಮೇಲೆ ಓವರ್ ಆಗಿ ಫೀಲಿಂಗ್ಸ್ ಬಂದ್ಬಿಟ್ಟಿರುತ್ತೆ. ಅವ್ಳು ಮುಟ್ಕೊಂಡಿದ ತಕ್ಷಣ ಮೀನ್ಸ್ ಹಗ್ ಮಾಡ್ಕೊಂಡಿದ ತಕ್ಷಣ ಒಂಥರ ಡಿಫ್ರೆಂಟ್ ಆದ ಫೀಲು. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ದೂರ ಹೋದ್ರೆ ಹೀರೋಯಿನ್ ಹಿಂದ್ಗಡೆನೆ ಬಂದು ದಪ್ ಅಂತ ನಮ್ ಹೀರೋ ಮೇಲೆ ಬಿದ್ಬಿಟ್ಲು. ಹಂಗೆ ಐಸು ಮೀಟು ಅನ್ಕೊಂಡು ಒಂದು ರೊಮ್ಯಾಂಟಿಕ್ ಸೀನೇ ಹೋಯ್ತು. ಸ್ವಲ್ಪ ತಾದ್ಮೇಲೆ ಇಬ್ರು ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ಎದ್ದೇಳೋದು ಮೇಲಕ್ಕೆ. ಹೀರೋಗಂತೂ ತುಂಬಾನೇ ಎದ್ದೆ ಡವಡವ ಅಂತ ಹೊಡ್ಕೊಳಕ್ಕೆ ಶುರು ಆಗೋಯ್ತಲ್ಲ. ಇಲ್ಲ ಇದು ನಾನು ಬೇಕಂತ ಮಾಡಿಲ್ಲ, ಕಾಲ್ ಎಡವಿ ಕೆಳಗಡೆ ಬಿದ್ಬಿಟ್ಟೆ ಅಂತ ಏನೇನೋ ಹೇಳ್ತಾ ಇರ್ತಾನೆ. ಹೀರೋಯಿನ್ ಅಂತೇಳೆ, ರಾಜ ಇವಾಗ ಏನಕ್ಕೆ ನೀವ್ ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರದಲ್ಲ, ಹೇಳ್ಕೊಳ್ಳೋ ವಿಷಯನೇ ಅಲ್ಲ, ಬೈ ಮಿಸ್ಟೇಕ್ ಆಯ್ತು ಬಿಡಿ ಅಂತ ಇವಳು ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದಾಳೆ. ಬಟ್ ರಾಜ ಮಾತ್ರ ಇಲ್ಲ ಓಕೆ ಐ ಆಮ್ ರಿಯಲಿ ಸಾರಿ ಅಂತೆಲ್ಲ ಬೇರೆ ಹೇಳ್ತಾ ಇರ್ತಾರ. ಹೀರೋಯಿನ್ ಏನ್ ಅರ್ಥ ಆಗ್ತಾ ಇಲ್ಲ. ಅವಾಗಂಗೆ ಅವಳ ಕೈ ನೋಡ್ಕೊಂಡಾಗ ಈಗ ಕೆಳಗಡೆ ಬಿದ್ಲಲ್ಲ, ಅದರಿಂದ ಲೈಟ್ ಆಗಿ ಗಾಯ ಆಗಿರುತ್ತೆ. ನೋತಿದೆ ಅಂತ ಹೇಳಿದ ತಕ್ಷಣ ಹೀರೋ ಟಕ್ಕಂತ ಬಂದ್ ಕೈ ಇಟ್ಕೊಂಡು ಅಯ್ಯೋ ಗಾಯ ಆಗೋಯ್ತಾ, ರಾಜವೈದ್ಯರನ್ನ ಬರಕ್ ಹೇಳ್ತೀನಿ ರೀ, ಟ್ರೀಟ್ಮೆಂಟ್ ಕೊಡೋಣ ಅಂತೆಲ್ಲ ಇವ್ರು ಅಷ್ಟೊಂದು ಕೇರಿಂಗ್ ಆಗಿ ಮಾತಾಡುವಾಗ ಅವಳಿಗೆ ಅರ್ಥ ಆಗ್ತಿಲ್ಲ ಇವಾಗ ಏನಕ್ಕೆ ರಾಜ ಹಿಂಗ ಆಡ್ತಿದ್ದಾರೆ ಅಂತ. ಅಯ್ಯೋ ಇದಕ್ಕಿಂತ ದೊಡ್ಡ ಗಾಯ ನನ್ ಕಿಚನ್ ಅಲ್ಲಿ ಇರ್ಬೇಕಾದ್ರೆ ಎಷ್ಟೋ ಆಗಿದೆ, ಈ ಸಣ್ಣ ಗಾಯಕ್ಕೆ ನೀವ್ಯಾಕೆ ಅಷ್ಟೊಂದು ರಿಯಾಕ್ಟ್ ಆಗ್ತಿದ್ದೀರಾ ಬಿಡಿ ಅಂದಾಗ, ಇನ್ನು ನಿನ್ಗೆ ಕಿಚನ್ ಅಲ್ಲಿ ಅಷ್ಟೆಲ್ಲ ಗಾಯ ಆಗ್ತಿದ್ಯಾ, ಹಂಗಾದ್ರೆ ನಮ್ ಸೈನಿಕರಿಗೆ ಹೇಳ್ಬಿಟ್ಟು ಆ ಕತ್ತಿನೆಲ್ಲ ಫುಲ್ ಡಮ್ಮಿ ಮಾಡಿಸಿಟ್ಬಿಡ್ತೀನಿ ಇರು ಅಂದಾಗ ಇವಳು ಅಂತಾಳೆ, ಅಯ್ಯೋ ರಾಜ ನೀವ್ ಆ ಕೆಲ್ಸ ಎಲ್ಲಾದ್ರೂ ಮಾಡ್ಬಿಟ್ಟಿರ, ಆಮೇಲೆ ನಾನು ಹೆಂಗ್ ಅಡ್ಗೆ ಮಾಡಕ್ಕಾಗುತ್ತೆ, ಇದೆಲ್ಲ ಸಾಧಾರಣವಾದ ಗಾಯಗಳೇ ಬಿಡಿ, ಅಡ್ಗೆ ಮಾಡ್ಬೇಕಾದ್ರೆ ಯೂಶುವಲ್ ಆಗಿ ಆಗುತ್ತೆ ಅಂದಾಗ ಅವ್ರು ಕೂಡ ಸರಿ ಆಯ್ತು ಅಂತ ಬಿಟ್ಬಿಟ್ರು. ಈಗ ಅವಳು ನನ್ಗೆ ಬ್ಯಾಗ್ ಸಿಕ್ತು ಫಸ್ಟ್ ಸಖತ್ ಖುಷಿ ಪಟ್ಟವಳು. ಬ್ಯಾಗ್ ನೆಲ್ಲ ತೆಗ್ದು ನೋಡಿದ್ರೆ ಒಳಗಡೆ ಬುಕ್ಕೇ ಇಲ್ಲ. ಸಖತ್ ಶಾಕ್ ಆಗೋಯ್ತು ಇವಳಿಗೆ. ಅಯ್ಯೋ ನನ್ ಬುಕ್ಕು ಇಲ್ಲ, ನನ್ ಫೋನು ಇಲ್ಲ, ಏನಾಯ್ತು ಬುಕ್ ಇದ್ರೇನೆ ನಮ್ಮ ಮನೆಗೆ ಹೋಗಕ್ಕಾಗೋದು ಅಂತ ಅಲ್ಲೇ ಕುತ್ಕೊಂಡು ಅಂತ ಅಳಕ್ಕೆ ಶುರು ಮಾಡ್ಬಿಟ್ಲು. ರಾಜ ಕೂಡ ಸರಿ ಇರಿ ಒಂದ್ ನಿಮಿಷ, ಏನಕ್ಕೆ ನೀವು ಅಷ್ಟೊಂದು ಟೆನ್ಷನ್ ಆಗ್ತಾ ಇದೀರಾ, ಈ ಬ್ಯಾಗ್ ನ ತಂದ್ಕೊಟ್ಟಿದ್ದು ರಾಯಲ್ ಸೆಕ್ರೆಟರಿನೇ, ಅವ್ರನ್ನೇ ಕರೆದು ಕೇಳೋಣ ಅಂತ. ಈಗ 3 ಜನನು ಒಳಗಡೆ ಕುತ್ಕೊಂಡ್ ಮಾತಾಡುವಾಗ ಇವಳು ಕೇಳ್ತಾಳೆ, ಯೋ ನನ್ ಗೊತ್ತು ನೀನೆ ತಾನೇ ಬ್ಯಾಗ್ ತಗೊಂಡ್ ಬಂದಿದ್ದು, ನೀನೇ ಬುಕ್ ನ ಏನೋ ಮಾಡಿರ್ತೀರ, ನಂಗೆ ಮರದಾಗ ಬುಕ್ ತಗೊಂಡ್ ಕೊಡು ಅಂದಾಗ ಅವ್ರಂತಾರೆ, ರಾಜ ನಾನು ಕಷ್ಟಪಟ್ಟು ಹುಡುಕಿಯ ಬ್ಯಾಗ್ ನ ತಂದಿದ್ದೀನಿ, ನನ್ನ ಬ್ಯಾಗ್ ಎತ್ಕೊಂಡಾಗ್ಲೇ ಬ್ಯಾಗ್ ಒಳಗಡೆ ಬುಕ್ ಇರ್ಲಿಲ್ಲ, ನನಗ್ ಗೊತ್ತಿಲ್ಲ ಬುಕ್ ಏನಾಯ್ತು ಅಂತ ಹೇಳಿದಾಗ ಇವಳು ಅಂತಾಳೆ, ಇಲ್ಲ ಇವ್ರು ಸುಳ್ಳು ಹೇಳ್ತಾ ಇದಾರೆ ಮಹಾರಾಜ, ಬ್ಯಾಗ್ ಅಲ್ಲೇ ಇತ್ತು ಆ ಬುಕ್ ಅಂತ ಹೇಳ್ತಾ ಇದ್ದಾಳೆ. ಅಯ್ಯೋ ಸರಿ ಆ ಬುಕ್ ಏನ್ ಬುಕ್ ಅಂತ ಕೇಳಿದಾಗ ಇನ್ನೇನು ಅಡಿಗೆ ಬುಕ್ ಆಗಿರತ್ತೆ ಅಂದಾಗ ಸೆಕ್ರೆಟರಿ ಹೇಳ್ತಾರೆ, ಅದ್ ಅಡಿಗೆ ಬುಕ್ ಇಟ್ಕೊಂಡು ನಾನೇನ್ ಮಾಡ್ಲಿ, ಅದರಿಂದ ನನಗೇನ್ ಯೂಸ್, ಅದಿದ್ರೆ ನಿಮ್ಗೆ ತಾನೇ ಯೂಸ್ ಆಗುತ್ತೆ, ನಾನೇನಕ್ ಅದನ್ನ ಎತ್ತಿಟ್ಕೊಂಡು ನಿಮ್ಮನ್ನ ಆಟ ಆಡಿಸ್ಲಿ, ರಾಜಾ ನಾನು ಹೇಳ್ತಾ ಇರೋದು ನಿಜಾನೇ, ಆ ಬ್ಯಾಗ್ ಅಲ್ಲಿ ಬುಕ್ ಇರ್ಲಿಲ್ಲ ಅಂತ ಹೇಳ್ತಾಳೆ. ಆಗ ನಮ್ ಹೀರೋ ಹೇಳ್ತಾನೆ, ಹೌದು ಚೀಫ್ ಕುಕ್ ನೀವು ಸ್ವಲ್ಪ ಯೋಚನೆ ಮಾಡಿ, ನಾನು ಬ್ಯಾಗ್ ನ ಎತ್ತಿ ಬಿಸಿರಿದ್ನಲ್ವಾ, ಮೋಸ್ಟ್ಲಿ ಆ ಟೈಮ್ ಅಲ್ಲಿ ಬ್ಯಾಗ್ ಇಂದ 2 ಐಟಮ್ ಏನಾದ್ರು ಹೊರಗಡೆ ಹೋಗಿ ಬಿದ್ದಿರ್ಬೋದು, ಎಲ್ಲೋ ಕಾಡಲ್ಲೇ ಮಿಸ್ ಆಗಿರುತ್ತೆ. ಈಗ ಚೈನಾ ಇಂದ ಬರ್ತಾ ಇರೋ ಮೆಸೆಂಜರ್ಸ್ ಬರ್ತಿದ್ದಾರೆ, ಆಲ್ರೆಡಿ ನಮ್ಮ ನಾಡಿಗೆ ಎಂಟ್ರಿ ಆಗ್ಬಿಟ್ಟಿದ್ದಾರೆ, ಅವ್ರಲ್ಲೊಂದು 3 days ಇರ್ತಾರೆ, ಅವ್ರಿದ್ದು ಹೋಗೋವರೆಗೂ ಒಂದ್ ಸ್ವಲ್ಪ ವೇಟ್ ಮಾಡಿ, ಆಮೇಲೆ ನಾನೇ ಹುಡ್ಕೊಡ್ತೀನಿ, ನಮ್ ಸೈನಿಕರನ್ನ ಕಾಡೊಳಗಡೆ ಕಳಿಸಿ ಪ್ರತಿಯೊಂದು ಜಾಗ ಬಿಡದೆ ನಾನು ಎಲ್ಲದನ್ನು ಹುಡುಕ್ಸ್ತೀನಿ ಅಂತ ಹೇಳಿದಾಗ ಇವಳಿಗೊಂದ್ ಸ್ವಲ್ಪ ಸಮಾಧಾನ ಆಗುತ್ತೆ. ಬಟ್ ಇವಳು ಮತ್ತೆ ಹೇಳೋ ಮಾತೆ, ನಾನು ಹೆಂಗಾದ್ರು ಮಾಡಿ ನಮ್ ಮನೆಗೆ ಹೋಗ್ಬೇಕು, ನನ್ ಮನೆಗೆ ಹೋಗೋದಕ್ಕ ಮಂಗ್ರೂಕ್ ಬುಕ್ ಬೇಕು ಅಂತಾನೆ ಕೇಳ್ತಾ ಇರ್ತಾಳೆ. ಇದೇ ಟೈಮಲ್ಲಿ ಕಿಚನ್ ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡಿದ್ರೆ ನಮ್ ಹೀರೋಗೋಸ್ಕರ ಡ್ರಿಂಕ್ಸ್ ನ ತಯಾರಿ ಮಾಡಿರ್ತಾರಲ್ವಾ, ಅದನ್ನ ಟೇಸ್ಟ್ ಮಾಡೋದಕ್ಕೋಸ್ಕರ ಈ 5 ಜನನು ಕೂತ್ಕೊಂಡು ಅದನ್ನ ಟೇಸ್ಟ್ ಮಾಡ್ತಾ ಇರ್ತಾರಲ್ಲ, ಬೌಲ್ಗೆ ಹಾಕೊಂಡು ಕುಡಿತಾ ಇರ್ತಾರೆ. ಗಿಲ್ಗೇಮ್ ಕೂಡ ಜೊತೆಗಿರ್ತಾಳೆ. ಟಕ್ಕಂತ ನಮ್ ಹೀರೋಯಿನ್ ಬಂದಿದ ತಕ್ಷಣ ಅದನ್ನ ಮುಚ್ಚಿಟ್ಕೊಳ್ತಾರೆ. ಏನದು ನಾನು ಬಂದಿದ ತಕ್ಷಣ ಏನಕ್ ಮುಚ್ಚಿಟ್ರಿ ಅಂದಾಗ, ಅದು ಏನಿಲ್ಲ ರಾಜ ಅವ್ರಿಗೋಸ್ಕರ ಸ್ವಲ್ಪ ಡ್ರಿಂಕ್ಸ್ ನ ಪ್ರಿಪೇರ್ ಮಾಡಿದ್ವಿ, ಅದು ಚೆನ್ನಾಗ್ ಬಂದಿದ್ಯಾ ಅಂತ ಟೇಸ್ಟ್ ನೋಡ್ತಾ ಇದೀವಿ ಅಂದಾಗ, ಕಿಚನ್ ಅಲ್ಲಿ ಏನಿದೆಲ್ಲ ಕೆಲ್ಸ ಎಲ್ಲರೂ ಕುಡ್ಕೊಂಡಿದ್ದೀರಾ, ನಂಗೂ ಸ್ವಲ್ಪ ಟೇಸ್ಟ್ ಕೊಡಿ ಅಂತ ತಗೊಂಡವಳು ಅವಳು ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಲು. ಕುಡ್ದಿದ ತಕ್ಷಣ ಇನ್ನೇನು ಮೇಡಮ್ ಫುಲ್ ಟೈಟ್ ಆಗ್ಬಿಟ್ಲು, ಎಲ್ಲ ಡಬಲ್ ಆಗಿ ಕಾಣಿಸ್ತಾ ಇರತ್ತೆ. ಸಾಲದ್ದಕ್ಕೆ ಹಾಡೇನು, ಆಟ ಏನು, ಡ್ಯಾನ್ಸ್ ಏನು, ಒಂದಾ ಎರಡ ಇವಳ್ದು ಒಂದು ಫೀಲಿಂಗ್ ಸಾಂಗ್ ಆಡ್ತಿದ್ದಾಳೆ. ಫಸ್ಟ್ ಏನಂದ್ರೆ ಇವಾಗ ಅವಳ ಬುಕ್ ಕಳ್ದೋಗ್ಬಿಡ್ತಲ್ಲ, ಮಂಗ್ರೂಕ್ ಅನ್ನೋ ಬುಕ್ ಕಳ್ದೋಯ್ತು, ಕಾಡಲ್ಲೆಲ್ಲೋ ಬಿದ್ದೋಯ್ತು, ರಾಜ ಎತ್ತಿ ಬಿಸಾಕ್ಬಿಟ್ಟ ಅಂತ ಹಾಡಾಡ್ತಾ ಇರ್ತಾಳೆ. ಎಲ್ಲರೂ ಆಲ್ಮೋಸ್ಟ್ ಇವಳ ಜೊತೆ ಸೇರ್ಕೊಂಡು ವೈಬ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೇಕು. ಆ ಕಿಚನ್ ಒಂದು ಎಂಟರ್ಟೈನ್ಮೆಂಟ್ ಕಂಪನಿ ಆಗ್ಬಿಟ್ಟಿದೆ, ಎಲ್ಲರೂ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಇನ್ ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಫುಲ್ ಟೈಟ್ ಆಗಿ ಮಲಗ್ ಬಿಟ್ಟಿದ್ದಾಳೆ. ಅವಳಿಗೆ ಎಚ್ಚರನೇ ಆಗ್ಲಿಲ್ಲ. ಆಮೇಲೆ ಒಂದ್ ಹೊತ್ನಲ್ಲಿ ಎಚ್ಚರ ಆಗುತ್ತೆ. ಲಬುಕದ್ದು ಎದ್ ಕೂತ್ಕೊಂಡೋಳು, ಅಯ್ಯೋ ಇದೇನ್ ಇಷ್ಟ ಲೇಟ್ ಆಗ್ಬಿಟ್ಟಿದೆ, ರಾಜಾಗ್ ನಾನು ಅಡ್ಗೆ ಮಾಡ್ಕೊಟ್ಟಿಲ್ಲ ಅಷ್ಟೇ, ನನ್ ತಲೆ ಹೋಗುತ್ತೆ ಇವತ್ತು ಅಂದಾಗ ಪಕ್ಕದಲ್ಲೇ ಗಿಲ್ಗೇಮ್ ಕೂತಿರ್ತಾಳೆ. ಅಕ್ಕ ಸ್ವಲ್ಪ ಸುಮ್ನೆ ಇರಿ, ನಿಧಾನಕ್ ಬನ್ರಿ, ಏನು ಪ್ರಾಬ್ಲಮ್ ಇಲ್ಲ, ರಾಜ ಅವ್ರಿಗೆ ನಮ್ಮ ಸೀನಿಯರ್ ಕುಕ್ ಅಡ್ಗೆ ಮಾಡ್ಕೊಟ್ರೆ ಸಾಕು ಅಂತ ಹೇಳಿದ್ರು, ಅವರೇ ಮಾಡ್ಕೊಟ್ಟಿದ್ದಾರೆ, ನಿಮ್ನ ರೆಸ್ಟ್ ತಗೊಳಕ್ ಹೇಳಿದ್ರು ಅಂದಾಗ, ಹೌದಾ ಹಂಗಾರೆ ನಾನು ಫುಲ್
ಅವ್ರದ್ದು ಟೈಟ್ ಆಗಿದ್ ಕೂಡ ಅವ್ರಿಗೆ ಗೊತ್ತಾಗೋಯ್ತಾ ಅಂತ ಹೇಳ್ತಾಳೆ. ಸರಿ ಏನು ನೀವ್ ಅಷ್ಟೊಂದು ಫೀಲಿಂಗ್ ಅಲ್ಲಿ ಇದ್ರಿ, ಏನಂತ ಫೀಲಿಂಗು, ಆ ಮಂಗ್ರೂಕ್ ಬುಕ್ ಇದ್ರೆ ನಿಮ್ ಮನೆಗ್ ನೀವು ಹೊರಟೋಗ್ತೀರಾ ಅಂತ ಕೇಳಿದಾಗ ಇವಳಿಗೆ ಶಾಕ್ ಆಯ್ತು. ಏನು ಮಂಗ್ರೂಕ್ ಬುಕ್, ಆ ಬುಕ್ ಬಗ್ಗೆ ನಿನ್ಗೆ ಗೊತ್ತು ಅಂದಾಗ, ಇದನ್ನ 1008 ಸತಿ ನೀವ್ ಹೇಳ್ಬಿಟ್ರಿ, ನಮ್ ಕಿವಿಯಲ್ಲಿ ರಕ್ತ ಬರೋದೊಂದು ಬಾಕಿ, ಅಷ್ಟು ಸತಿ ಹಾಡಿದಿರಿ ಹಾಡಲ್ಲಿ ಅಂದಾಗ, ಓ ಹೌದಾ ನಿಜ, ಆ ಬುಕ್ ಇದ್ರೆ ನಮ್ ಮನೆಗೆ ಹೊರಟೋಗ್ತೀನಿ ಗೊತ್ತಾ, ನನ್ಗೋಸ್ಕರ ನಪ್ಪ ವೇಟ್ ಮಾಡ್ತಾ ಇರ್ತಾರ ಗೊತ್ತಾ ಅಂತ ಫೀಲ್ ಮಾಡಿ ಹೇಳ್ತಾಳೆ. ಸರಿ ಇವಾಗ ಏನಕ್ಕೆ ಫೀಲ್ ಮಾಡ್ತಾ ಇದೀರಾ, ರಾಜ ಹೇಳಿದ್ರು ತಾನೆ ಅವ್ರಿಗೆ ಹುಡ್ಸ್ಕೊಡ್ತೀನಿ ಅಂತ, ಇನ್ಯಾಕೆ ಅಂದಾಗ, ಇನ್ನು ರಾಜ ಹುಡ್ಕೊಡ್ತಾರೆ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು, ನಿನ್ಗೆ ಯಾರು ಹೇಳಿದ್ರು ಅಂದಾಗ, ಇನ್ಯಾರು ನೀವೇ 35 ಸತಿ ಹೇಳ್ಬಿಟ್ರಿ, ಕೇಳ್ಸ್ಕೊಂಡ್ ನನಗೆ ಸಾಕಾಗ್ಬಿಡ್ತು ಅಂತಾಳೆ. ಹೌದಾ ಸರಿ ಬಿಡು ಅಂತ ಹೇಳಿ ಸೈಲೆಂಟ್ ಆದ್ರು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ, ಊಟ ಆದ್ಮೇಲೆ ಜೀರ್ಣ ಆಗೋದಕ್ಕೆ ಸ್ವಲ್ಪ ವಾಕ್ ಹೋಗ್ಬೇಕಲ್ವಾ, ಸೊ ಹಂಗೆ ಲೈಟ್ ಆಗಿ ವಾಕ್ ಮಾಡುವಾಗ ಮುಂದ್ಗಡೆ ಇರೋ ಚಂದ್ರನ್ನ ನೋಡ್ತಾ ಇದ್ರೆ ಅವ್ನಿಗೆ ಹೀರೋಯಿನ್ ನೆನ್ಪೆ ಬರ್ತಾ ಇರುತ್ತೆ. ಅವಳು ಯಾಕೆ ಅವ್ರ ಮನೆಗೆ ಹೋಗೋದಕ್ಕೆ ಅಷ್ಟೊಂದು ತುದಿಗಾಲಲ್ಲಿ ನಿಂತಿದ್ದಾಳೆ, ಆ ಬುಕ್ ಸಿಕ್ಕಿದ್ರೆ ನಿಜವಾಗ್ಲೂ ಅವ್ರ ಮನೆಗೆ ಹೊರಟೋಗ್ತಾಳ, ಅವಳು ಫ್ಯೂಚರ್ ಇಂದ ಬಂದಿದೀನಿ ಅಂತ 1000 ಸತಿ ಹೇಳ್ತಾಳೆ, ಅದು ನಿಜನಾ ಸುಳ್ಳಂತ ಕೂಡ ನನ್ಗೆ ಗೊತ್ತಿಲ್ಲ, ಬಟ್ ಆ ಬುಕ್ ಸಿಕ್ಕಿದ್ರೆ ನಿಜವಾಗ್ಲೂ ನನ್ನ ಬಿಟ್ಟು ಹೊರಟೋಗ್ತಾಳ, ಅವಳು ಬಿಟ್ಟು ಹೊಟ್ಟೋದ್ರೆ ನಾನೊಬ್ನೇ ಏನ್ ಮಾಡೋದು ಅಂತ, ಅವಳು ಇಲ್ಲ ಅಂದ್ರೆ ಪ್ರಪಂಚನೇ ಇಲ್ಲ ಅನ್ನೋ ತರ ಇವ್ನು ಮಾತಾಡ್ತಾ ಇರ್ತಾನೆ. ಆ ರೇಂಜ್ ಗೆ ನಮ್ ಹೀರೋಯಿನ್ ಮೇಲೆ ಸರ್ಗೆ ಲವ್ ಫೀಲ್ ಬಂದ್ಬಿಟ್ಟಿರುತ್ತೆ. ಅವ್ನು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇರ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ರಾಜ್ಯಸಭೆ ನಡೀತಾ ಇರುತ್ತೆ. ಅಲ್ಲಿ ಬಂದಿರೋ ಮಂತ್ರಿ ಅವರೆಲ್ಲಾನು ಆ ಮೆಸೆಂಜರ್ ಒಬ್ಬ ಬರ್ತಿದಾನಲ್ಲ ಚೈನಾ ಇಂದ, ಅವನ್ ಬಗ್ಗೆನೆ ಹೇಳ್ತಾ ಇರೋದು. ಅವ್ನು ಆಲ್ರೆಡಿ ನಮ್ ನಾಡಿನೊಳಗಡೆ ಎಂಟ್ರಿ ಆಗ್ಬಿಟ್ಟಿದ್ದಾನೆ, ಸುಮಾರು ಗವರ್ನರ್ ನ ನೋಡ್ಕೊಂಡ್ ಬಂದಿದ್ದಾನೆ. ಅವ್ನಿಗೆ ನಮ್ ನಾಡಿನ ಕಡೆ ಮಾಡ್ತಾ ಇರೋ ಅಡಿಗೆ ಊಟಗಳೆಲ್ಲ ಇಷ್ಟ ಆಗ್ತಾ ಇಲ್ವಂತೆ. ಜೊತೆಗೆ ಅವನು ನಮ್ ನಾಡಿನಿಂದ ಒಂದು 50 ಹೆಂಗಸರು ಮೀನ್ಸ್ 50 ಲೇಡೀಸ್ ಬೇಕಂತೆ, ಮತ್ತೆ ನಮ್ ನಾಡಲ್ಲಿ ಬೆಳೀತಾ ಇರೋ ಬೆಳೆ ಬೇಕಂತೆ, ಮುಖ್ಯವಾಗಿ ಆ ಜಿಮ್ಸಂಗ್ ಅನ್ನೋ ಒಂದು ಬೇರ್ ಬಗ್ಗೆ ಹೇಳ್ತಾ ಇದ್ರಲ್ವಾ, ಅದು ಅವನಿಗೆ ಬೇಕಂತೆ. ಆಮೇಲೆ ಸುಮಾರು ಚಿನ್ನ ಆಭರಣಗಳೆಲ್ಲ ಬೇಕಂತ ಕೇಳ್ತಿದ್ದಾನೆ ಅಂತ ಹೇಳಿದಾಗ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಏನೋ ಬರೋ ಪ್ರತಿ ಸರಿ ಬಾಚಿ ಕೊಡ್ತಾ ಇರ್ಬೇಕಾ, ಎಷ್ಟೇ ನಮ್ ನಾಡ್ ಚಿಕ್ಕ ನಾಡಾಗಿದ್ರೆ ಕೂಡ ಪ್ರತಿ ಸತಿ ಅವ್ರಿಗೆ ತಲೆ ಬಾಗ್ಸೋಷ್ಟಿಲ್ಲ, ಅವ್ರು ನಮ್ಗೆ ಎಷ್ಟು ಕೊಡ್ತಾರೋ ನಾವು ಅವ್ರಿಗಷ್ಟೇ ಕೊಟ್ರೆ ಸಾಕು, ಏನಾಗುತ್ತೋ ನೋಡ್ಕೊಳ್ಳೋಣ ಮುಂದಕ್ಕೆ. ಅವ್ರು ಬಂದು ಕೇಳ್ದಾಗಲೇ ನಾವು ಬಾಚಿ ಕೊಡ್ತಾ ಇದ್ರೆ ನಮ್ ನಾಡಿನ ಪ್ರಜೆಗಳ ಬಗ್ಗೆ ನಾವ್ಯಾವಾಗ ಯೋಚನೆ ಮಾಡೋದು, ಇದೆಲ್ಲ ನಮ್ ನಾಡಿನ ಜನದ ಬೆವರು, ಒಂದೊಂದ್ ಡ್ರಾಪ್ ನ ಕೂಡ ನಾವ್ ಸೇರ್ಸಿಟ್ಟು ಅವ್ರಿಗೆ ಕೊಡ್ಬೇಕು, ಬೇರೆಯವ್ರಿಗೆಲ್ಲ ಕೊಡೋದಕ್ಕೆ ದಾನ ಮಾಡೋದಕ್ಕೆ ನಾವೇನ್ ತಯಾರಾಗಿಲ್ಲ, ಏನಾದ್ರೂ ನೋಡ್ಕೊಳ್ಳೋಣ ಬಿಡಿ. ಅವ್ನಿಗೆ ಏನ್ ಇವಾಗ ನಾಡಿನೊಳಗಡೆ ಬರ್ತಾ ಇದ್ದಾನೆ, 3 ಜನ ಚೆನ್ನಾಗಿ ಅಡಿಗೆ ಮಾಡೋ ಶೆಫ್ ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಇಲ್ಲಿ ಫಸ್ಟ್ ಕಾಂಪಿಟೇಷನ್ ಇಡ್ತಾನೆ, ಕಾಂಪಿಟೇಷನ್ ಅಲ್ಲಿ ಅವ್ರು ಗೆದ್ದು ಬಿಟ್ರೆ ಇದೆಲ್ಲ ಬಾಚ್ಕೊಂಡ್ ಹೋಗೋಣ ಅಂತ ಅವ್ನ ಐಡಿಯಾ. ಆದ್ರೆ ಏನಾಗುತ್ತೋ ನೋಡ್ಕೊಳ್ಳೋಣ ಬಿಡಿ ಅನ್ನೋ ತರನೇ ನಮ್ ರಾಜ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ್ರ. ಈ ತರ ನಮ್ಮ ಹೀರೋ ಹೇಳ್ಬಿಟ್ಟು ಹೋಗಿರೋದ್ರಿಂದ ಅಲ್ಲಿರೋ ಮಂತ್ರಿ ಅವ್ರಿಗೆಲ್ಲ ಸ್ವಲ್ಪ ಭಯ ಆಗುತ್ತೆ. ಅವ್ರದ್ದು ತುಂಬಾ ದೊಡ್ಡ ನಾಡು, ಇನ್ ಕೇಸ್ ಈ ತರ ನಾವು ಕೊಡಲ್ಲ ಮಾಡಲ್ಲ ಅಂತ ಹೇಳಿದ್ರೆ ಆಮೇಲೆ ಅವ್ರು ನಮ್ಮೆಲ್ಲ ಯುದ್ಧಕ್ಕೆ ಬಂದ್ಬಿಟ್ರೆ ಏನ್ ಮಾಡೋದು, ಅವ್ರಿಗೆ ನಾವೊಂದ್ ಸ್ವಲ್ಪ ತಲೆ ಬಗ್ಗೆ ಹೋಗ್ಬೇಕಲ್ವಾ ಅನ್ನೋ ತರ ಮಾತಾಡ್ತಾರೆ. ಆದ್ರೆ ಇಮ್ ಫ್ಯಾಮಿಲಿಗೆ ಸೇರಿದಾರಲ್ವಾ ಅಪ್ಪ ಮಗ, ಅಂದ್ರೆ ನಮ್ಮ ರಾಯಲ್ ಸೆಕ್ರೆಟರಿ, ಅವರೆಲ್ಲಾನು ನಮ್ ಹೀರೋಗೆ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ನಮ್ ರಾಜ ತಗೊಂಡಿರೋ ಸ್ಟೆಪ್ ಒಳ್ಳೇದೇ ಅಲ್ವಾ, ಪ್ರತಿ ಸತಿನೂ ಅವ್ರಿಗೆಲ್ಲ ನಾವ್ ತಲೆ ಬಾಗಿಸ್ಕೊಂಡು ಹೋದ್ರೆ ಚೆನ್ನಾಗಿರೋದಿಲ್ಲ, ನಾವು ಒಂದು ಸ್ಟೆಪ್ ಎತ್ತಿಡ್ಬೇಕು, ನೋಡೋಣ ಇವತ್ತು ನಮ್ಮ ರಾಜ ಅವ್ರು ಹೇಳಿರೋದ್ರಿಂದ ಏನಾಗುತ್ತೋ ನೋಡೋಣ ಅಂತ ಸುಮ್ನೆ ಆಗ್ಬಿಟ್ರು. ಇವಾಗ ಕಿಚನ್ ಅಲ್ಲಿ ಇರೋ ನಮ್ ಹೀರೋನ್ ಅವ್ರ ಟೀಮ್ ನ ತೋರಿಸ್ತಾರೆ. ಅಲ್ಲಿಗೆ ವಯಸ್ಸಾಗಿರ್ತಾರಲ್ಲ ತಾತ, ಅದೇ ಇವ್ರ ವೆಲ್ವಿಷರ್, ನಮ್ ಹೀರೋ ಅವ್ರ ವೆಲ್ವಿಷರ್, ಅವ್ರು ಬಂದು ಈ ಕುಕ್ಸ್ ಬಗ್ಗೆ ಹೇಳ್ತಾರೆ. ಈ ತರ ಅವರು ನಮ್ಮ ಅಂದ್ರೆ ಚೈನಾ ಮೆಸೆಂಜರ್ ಬಂದು ನಮ್ ನಾಡಿನೊಳಗಡೆ ಎಂಟ್ರಿ ಆಗ್ಬಿಟ್ಟಿದ್ದಾರೆ, ಅವರೊಂದು 3 ಕುಕ್ ನ ಜೊತೆಗೆ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಪ್ರಪಂಚದಲ್ಲಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡೋರಂತೆ, ನಮ್ ನಾಡಿನ ಊಟ ಬೇರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ ಬಂದಿರೋದು. ಇದರಿಂದ ಇಲ್ಲೊಂದು ಕಾಂಪಿಟೇಷನ್ ನಡೆಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ಅವ್ರ ಜೊತೆ ಕಾಂಪಿಟೇಟ್ ಮಾಡೋ ತರ ಇರುತ್ತೆ. ಆದಷ್ಟು ನೀವು ಮಾಡೋ ಅಡಿಗೆ ತಿನ್ಬಿಟ್ಟು ಅವ್ರಂಗೆ ಮೈ ಮರ್ತು ಹೋಗ್ಬಿಡ್ಬೇಕು, ಆ ಲೆವೆಲ್ಗೆ ನೀವು ಅಡಿಗೆ ಮಾಡಿ ಹಂಗೆ ಹಿಂಗೆ ಅಂತ ಸ್ವಲ್ಪ ಮೋಟಿವೇಟ್ ಮಾಡ್ತಾರೆ. ಇದ್ರೂನು ಆ ಸೀನಿಯರ್ ಕುಕ್ಗೂ ಮತ್ತೆ ಜೂನಿಯರ್ ಕುಕ್ಗೂ ಒಂದ್ ಸ್ವಲ್ಪ ಭಯ, ಇವ್ ಹೆಂಗಪ್ಪ ಇವ್ರು ಇಷ್ಟ ಬಗ್ಗೆ ಇಷ್ಟೆಲ್ಲ ಹೊಗಳ್ತಾ ಇದಾರಲ್ವಾ ಅಂತ. ಬಟ್ ನಮ್ ಹೀರೋಯಿನ್ ಏನ್ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಇವಾಗ ನಮ್ ಹೀರೋ ಅವ್ರ ಪರಿವಾರನೆಲ್ಲ ಕರ್ಕೊಂಡು ಆ ಚೈನಾ ಇಂದ ಬಂದಿರೋ ಮೆಸೆಂಜರ್ ನ ವೆಲ್ಕಮ್ ಮಾಡಕ್ಕೆ ಅಂತ ಹೋಗ್ತಾರೆ. ಜೊತೆಗೆ 3 ಜನ ಕುಕ್ ಕೂಡ ಬಂದಿರ್ತಾರೆ. ಇಲ್ಲಿ ಚೈನಾ ಭಾಷೆ ನಮ್ಮ ಹೀರೋಗ್ ಬರೋದಿಲ್ಲ, ನಮ್ಮ ಹೀರೋ ಅವ್ರ ಕೊರಿಯನ್ ಭಾಷೆ ಈ ಚೈನೀಸ್ ಅವ್ರಿಗೆ ಬರೋದಿಲ್ಲ. ಸೊ ಇವ್ರಿಬ್ಬರ ಮಧ್ಯೆ ಆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡಕ್ಕೆ ಅಂತ ಒಬ್ರು ಇರ್ತಾರೆ. ನಮ್ ಹೀರೋ ಹೇಳ್ತಾನೆ, ನೀವು ಬಂದಿದ್ ನಮ್ಗೆ ತುಂಬಾ ಸಂತೋಷ ಆಯ್ತು, ಇದ್ರೂ ನಮ್ಮ ನಾಡಿನೊಳಗಡೆ ಬಂದ್ಮೇಲೆ ನಮ್ಮ ಅಡಿಗೆಗಳು ಊಟಗಳು ನಿಮ್ಗೆ ಇಷ್ಟ ಆಗಿಲ್ವಂತೆ, ನಮ್ಮ ಹತ್ರ ಒಬ್ರು ರಾಯಲ್ ಕುಕ್ ಇದಾರೆ, ಅವ್ರು ಮಾಡಿರೋ ಅಡಿಗೆನ ನೀವು ಆದಷ್ಟು ಬೇಗ ಟೇಸ್ಟ್ ಮಾಡ್ತೀರಾ, ನಿಮ್ಗೆ ಗೊತ್ತಾಗುತ್ತೆ ಅಂದಾಗ ಆ ಚೈನಾದವ್ನ ಮೆಸೆಂಜರ್ ಯೂಹುನ್ ಹೇಳ್ತಾನೆ, ನೀವ್ ಅಷ್ಟೆಲ್ಲ ಏನು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ನಮ್ ಕುಕ್ಸ್ ನನ್ನ ಜೊತೆಗೆ ಕರ್ಕೊಂಡ್ ಬಂದಿದೀನಿ, ನನಗೋಸ್ಕರ ಅವ್ರು ಅಡಿಗೆ ಮಾಡ್ಕೊಡ್ತಾರೆ ಅಂತ ಮಾತಾಡ್ತಾನೆ. ಒಂದ್ ಸ್ವಲ್ಪ ಈ ಅಡಿಗೆನಲ್ಲಿ ಉಪ್ಪು ಖಾರ ಜಾಸ್ತಿ ಆದಂಗೆ ಮಾತಾಡ್ತಾ ಇರ್ತಾರೆ ಇಬ್ರುನು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಸರಿ ಆಯ್ತು ಅಂತ ವೆಲ್ಕಮ್ ಮಾಡಿ ಒಳಗಡೆ ಕರ್ಕೊಂಡೋದ್ರು. ಇಲ್ಲಿ ಕಿಚನ್ ಅಲ್ಲಿ ನೋಡಿದ್ರೆ ಆ ವೆಲ್ವಿಷರ್ ತಾತ ಬಂದು ನಮ್ ಹೀರೋನ್ ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ವಾ, ಕುಕ್ಸ್ ಬಗ್ಗೆ ಇವಾಗ ಇನ್ನಷ್ಟು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಟೋಟಲ್ ಆಗಿ 3 ಜನ ಕುಕ್ಸ್ ಬಂದಿದ್ದಾರೆ. ಅದ್ರಲ್ಲಿ ಫಸ್ಟ್ ಅವ್ರು ಬಂದು ಸ್ವಲ್ಪ ವೈಟ್ ಕೂದಲು ಬಿಳಿ ದಾಡಿ ಎಲ್ಲ ಬಿಟ್ಕೊಂಡಿದ್ದಾರೆ ಅಲ್ವಾ, ಇವ್ರ ಹೆಸರು ತೈಲಾಂಗ್ ಅಂತ. ನೋಡಕ್ಕೆ ತುಂಬಾನೇ ಟ್ಯಾಲೆಂಟೆಡ್ ಪರ್ಸನ್ ತರ ಕಾಣ್ತಾರೆ, ಕಾಣೋದಲ್ಲ ನಿಜವಾಗ್ಲೂ ಟ್ಯಾಲೆಂಟೆಡ್ ಪರ್ಸನ್. ಪ್ರಪಂಚದಲ್ಲಿ ಸುಮಾರು ಜಾಗದಲ್ಲಿ ಸುಮಾರು ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದಾರೆ, ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಪ್ಲಸ್ ಅವ್ರಿಗೆ ಸುಮಾರು ಕಲೆಗಳು ಕೂಡ ಗೊತ್ತು, ಅಂದ್ರೆ ಕುಂಫುನಲ್ಲೆಲ್ಲ ಎತ್ತಿದ ಕೈ ಅನ್ನೋ ತರ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಾದ್ಮೇಲೆ ಒಂದು ಹುಡುಗಿ, ಈ ಹುಡುಗಿನೂ ಸಾಮಾನ್ಯವಾದವಳಲ್ಲ, ಈ ಆಯಿಲ್ ಅಲ್ಲಿ ಫ್ರೈ ಮಾಡೋ ಐಟಮ್ಸ್ ಅಲ್ಲೆಲ್ಲ ಸ್ವಲ್ಪ ಎತ್ತಿದ ಕೈ, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ಪ್ಲಸ್ ಅವಳಿಗೂ ತುಂಬಾ ಚೆನ್ನಾಗಿ ಕುಂಫು ಬರುತ್ತೆ ಅಂತ. ಅದಾದ್ಮೇಲೆ 3ನೇದಾಗಿ ಒಬ್ಬರ ಬಗ್ಗೆ ಹೇಳ್ತಾರೆ, ಇವ್ರೇನು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ ಕೂಡ ಆ ವೆಜಿಟೇಬಲ್ಸ್ ನ ತರಕಾರಿನೆಲ್ಲ ಅಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ, ಸಖತ್ತೊಂದು ಕಳೆನೆ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಅಡಿಗೆನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಮುಖ್ಯವಾಗಿ ಈ ಡ್ರಿಂಕ್ಸ್ ಅದೆಲ್ಲ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ತಾರೆ.
ಹೇಳ್ತಾರೆ. ಇನ್ನ ಈ ತರ ಆ ಕುಕ್ಸ್ ಬಗ್ಗೆ ಓವರ್ ಆಗಿ ಬಿಲ್ಡಪ್ ಕೊಟ್ಟು ಮಾತಾಡಿದ್ಮೇಲೆ ಎಂತವ್ರಿಗೂ ಭಯ ಆಗೇ ಆಗುತ್ತಲ್ವಾ. ನಮ್ ಹೀರೋನ್ ಅವ್ರ ಟೀಮ್ ಅವ್ರಿಗೂ ಕೂಡ ಸ್ವಲ್ಪ ಭಯ ಆಗುತ್ತೆ. ಬಟ್ ನಮ್ ಹೀರೋಯಿನ್ ಗಲ್ಲ ಅದೆಲ್ಲ ಅಸಾಲ್ಟು. ಎಷ್ಟೇ ಆಗ್ಲಿ ಒಂದು ಚೆನ್ನಾಗಿ ಅಡ್ಗೆ ಮಾಡೋ ಶೆಫ್ ಹತ್ರ ಇನ್ನೊಂದ್ ಶೆಫ್ ಬಗ್ಗೆ ಹೇಳಿದ್ರೆ ಲೈಟ್ ಆಗಿ ಬರ್ನಿಂಗ್ ಇರತ್ತಲ್ವಾ. ಅದೇ ತರ ನಮ್ ಹೀರೋಯಿನ್ ಗೆ ಕೂಡ ಎಷ್ಟೇ ಅವ್ರ ಅಡ್ಗೆ ಮಾಡಿದ್ರು ನಮ್ ಅಡ್ಗೆಗೆ ಅವ್ರ ಕೈಯಲ್ಲಿ ಬೆಲೆ ತೂಗಕ್ಕಾಗುತ್ತಾ ಅಂತ ನೋಡೋಣ. ಒಂದ್ಸತಿ ನಾವ್ ಮಾಡೋದನ್ನ ತಿನ್ಲಿ, ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ನಮ್ ಹೀರೋಯಿನ್ ಕೂಡ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಹೇಳ್ತಾಳೆ. ಅಷ್ಟೇ ಅಲ್ಲ, ಇವಾಗ ಅವ್ರು ನಮ್ ಪ್ಯಾಲೇಸ್ ಗೆ ಬಂದ್ಬಿಟ್ರಲ್ವಾ, ಅವ್ರಿಗೆ ಒಂದು ವೆಲ್ಕಮ್ ಡ್ರಿಂಕ್ ಮತ್ತೆ ಸ್ವಲ್ಪ ಸ್ನಾಕ್ಸ್ ಮಾಡ್ಕೊಡೋಣವಾ, ಬನ್ನಿ ಅಡ್ಗೆ ಮನೆಗೆ ಹೋಗೋಣ ಅಂತ ಹೇಳಿದಾಗ ಎಲ್ಲರಿಗೂ ಒಂದೇ ಕಾನ್ಫಿಡೆನ್ಸ್. ನಮ್ ಹೀರೋಯಿನ್ ಹೇಳಿದ ತಕ್ಷಣ ಎಲ್ಲರಿಗೂ ಆಟೋಮೆಟಿಕ್ ಆಗಿ ಬರುತ್ತಲ್ವಾ, ಸರಿ ಅಂತ ಅವ್ರ ಹಿಂದ್ಗಡೆನೆ ಹೋಗ್ತಾರೆ. ಇವತ್ತೇನ್ ಡಿಫ್ರೆಂಟ್ ಆಗಿ ಮಾಡ್ತಾರೋ ಅಂತ ಒಂದು ಎಕ್ಸೈಟ್ಮೆಂಟ್ ಇವ್ರಿಗಲ್ಲ. ಇವಳು ಪಾಪ ಒಂದು 3 days ಇಂದ ತುಂಬಾ ಕಷ್ಟಪಟ್ಟು ಬಟರ್ ನೆಲ್ಲ ರೆಡಿ ಮಾಡಿರ್ತಾಳೆ. ಅದನ್ನ ಫಸ್ಟ್ ಟೈಮ್ ಇವ್ರು ನೋಡ್ತಾ ಇದಾರೆ ಇಲ್ಲಿರೋ ಕುಕ್ಸ್ ಎಲ್ಲ. ಅದನ್ನೆಲ್ಲ ನೋಡ್ಬಿಟ್ಟು ಏನಿದು ಇದೇನ್ ಈ ತರ ಐತೆ ಅಂತೆಲ್ಲ ಕೇಳಿದಾಗ ನಮ್ ಹೀರೋಯಿನ್ ಅದ್ರ ಬಗ್ಗೆ ಹೇಳ್ತಾಳೆ. ಇದು ಗಟ್ಟಿ ಹಾಲಲ್ಲಿ ಮೊಸರು ಹಾಕಿ ಮೊಸರು ಮಾಡಿ ಬೆಣ್ಣೆ ತೆಗ್ದು ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನು ಹೇಳ್ಬೇಕಂದ್ರೆ ಬಟರ್ ಅನ್ನೋದು ಆ ಮುಂದ್ಗಡೆ ಇರೋರು ಯಾರ ಬಾಯಲ್ಲೂ ಹೋಗ್ತಾ ಇಲ್ಲ. ಇವಳು ಆ ಬೆಣ್ಣೆನೆಲ್ಲ ಇಟ್ಕೊಂಡು ಒಂದು ಬಿಸ್ಕೆಟ್ ಡೋ ತರ ರೆಡಿ ಮಾಡಿರ್ತಾಳೆ. ಅದನ್ನ ಇವರೆಲ್ಲ ನೋಡ್ಬಿಟ್ಟು ಇದ್ರಲ್ಲೇ ತಾನೆ ಅದೇನೋ ಒಂದು ಸೂಪ್ ಹೆಸರನ್ನ ಹೇಳ್ಬಿಟ್ಟು ಅದನ್ನ ಮಾಡ್ತಾರೆ ಅಂದಾಗ, ಹೌದು ನೀನ್ ಹೇಳೋದ್ ಕರೆಕ್ಟೆ, ಹಳೆ ಕಾಲದಲ್ಲಿ ಬಟರ್ಗೆ ಹಂಗೆ ಹೆಸರನ್ನ ಇಟ್ಟಿದ್ದು, ನೀನ್ ಕೊಟ್ಟಿರೋ ಐಡಿಯಾ ಪ್ರಕಾರ ಅದನ್ನ ಕೂಡ ಮಾಡ್ಬಿಡೋಣ ಅಂತ ಅದನ್ನು ಮಾಡ್ಬಿಟ್ಲು. ಸರಿ, ಇವಾಗ ನೀನ್ ಮಾಡ್ತಿರೋ ಡಿಶಸ್ ಏನು ಅಂದಾಗ ಇವಳು ಮುಖದಲ್ಲಿ ಅದೇ ಒಂದು ಈವಲ್ ಸ್ಮೈಲ್ ಬರುತ್ತೆ. ಬಟ್ ಆ ಡಿಶಸ್ ಏನು ಅಂತ ಇವಳು ಹೇಳಿಲ್ಲ. ಇಲ್ಲಿ ನಮ್ ರಾಜ ಬಂದು ಅವ್ರನ್ನ ಒಳಗಡೆ ಕರ್ಕೊಂಡು ಕೂರಿಸಿ ಮಾತಾಡ್ತಾ ಇದ್ರಲ್ವಾ, ಅವ್ರು ಬಂದು ತುಂಬಾನೇ ಡಿಮಾಂಡ್ಸ್ ಮಾಡ್ತಾ ಇದಾರೆ. ನಿಮ್ಮ ಊರಿಂದ ನಮ್ಗೆ ಒಂದ್ 50 ಹುಡುಗಿರ್ ಬೇಕು, ಮತ್ತೆ ಆ ಜಿಂಗ್ಸಾಂಗ್ ಅನ್ನೋ ಬೇರ್ ಬೇಕು ಅಂತ, ಮುಖ್ಯವಾಗಿ ಅದಕ್ಕೋಸ್ಕರನೇ ಬಂದಿದಾರೇನೋ, ಅದೆಲ್ಲ ಬೇಕು ಅಂತ ಕೇಳಿದಾಗ ನಮ್ ಹೀರೋ ತುಂಬಾ ಕೂಲ್ ಆಗಿ ಆನ್ಸರ್ ಮಾಡ್ತಾ ಇದ್ದಾನೆ. ಇಲ್ಲ, ಅದೆಲ್ಲ ನಮ್ ಕೈಲಿ ಕೊಡಕ್ ಆಗೋದಿಲ್ಲ. ನೀವು ಮಾತ್ರ ನಮ್ಗೆ ಯಾವಾಗ ಕಡಿಮೆ ಗಿಫ್ಟ್ ಕೊಡ್ತೀರಾ, ನಮ್ಮತ್ತಿಂದ ಮಾತ್ರ ಇಷ್ಟೊಂದು ಎದುರು ನೋಡ್ತೀರಾ, ಅದೇನ್ ಕೊಡಕ್ಕಾಗತ್ತೆ, ನೀವು ಕೊಟ್ಟಿರೋ ಗಿಫ್ಟ್ ನಮ್ಗೆ ಹೆಂಗ್ ಸಾಲತ್ತೆ, ಫಸ್ಟ್ ಆಫ್ ಆಲ್ ನಮ್ಗೋಸ್ಕರ ಏನ್ ಗಿಫ್ಟ್ ತಂದಿದೀರಾ ಅಂತ ಕೇಳಿದಾಗ ಅವ್ರ ಲಿಸ್ಟ್ ಹಂಗೆ ಉದ್ದಕ್ಕೂ ಹೋಗ್ತಾ ಇರುತ್ತೆ. ಹೀರೋ ಅದನ್ನೆಲ್ಲ ಕೇಳಿಸ್ಕೊಂಡಿದ್ದವನು, ಲಾಸ್ಟ್ ಟೈಮ್ ಕೂಡ ನೀವು ನಮ್ಗೆ ಇದನ್ನೇ ಕೊಟ್ಟಿದ್ರಲ್ವಾ, ಅದರಿಂದ ನಮ್ಗೆ ಏನ್ ಯೂಸ್ ಇದೆ, ಡಿಫ್ರೆಂಟ್ ಆಗಿ ನೀವೇನು ಕೊಟ್ಟಿಲ್ವಲ್ಲ, ಸೊ ನಾವು ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ವಲ್ಲ ಅನ್ನೋ ಹತ್ರ ಹೇಳಿದಾಗ ಅವ್ನಿಗೆ ಟೆನ್ಷನ್ ಆಗೋಯ್ತು. ನಮ್ಮ ಊರಿನ ರಾಜ ಅಂದ್ರೆ ಚೈನಾಗೆ ರಾಜ ಬಂದು ನಮ್ಗೆ ಇದನ್ನೆಲ್ಲ ಡಿಮಾಂಡ್ ಆಗಿ ಕೊಟ್ಟು ಕಳ್ಸಿದಾರೆ, ನೀವು ಅದನ್ನೆಲ್ಲ ಕೊಡ್ಲೇಬೇಕು, ಇಲ್ಲಾಂದ್ರೆ ನಮ್ಮ ಮಧ್ಯೆ ನಿಮ್ಮ ಮಧ್ಯೆ ಫ್ರೆಂಡ್ಶಿಪ್ ಎಲ್ಲ ಕಟ್ ಆಗ್ಬಿಡುತ್ತೆ ಅನ್ನೋ ಹತ್ರ ಎಲ್ಲ ಮಾತಾಡ್ತಾನೆ. ಬಟ್ ನಮ್ ಹೀರೋ ತುಂಬಾ ಕೂಲ್ ಆಗಿ ಕೂತಿರ್ತಾನೆ. ಅದಾದ್ಮೇಲೆ ಅಷ್ಟರಲ್ಲಿ ನಮ್ ಹೀರೋಯಿನ್ ಈ ಡಿಶ್ ನೆಲ್ಲ ರೆಡಿ ಮಾಡಿದ್ಲಲ್ವಾ, ಬಂದಿರೋರ್ಗೆ ವೆಲ್ಕಮ್ ಆಗಿ ಒಂದು ಸಣ್ಣ ಸ್ನಾಕ್ಸ್ ಟೈಮ್ ಅಂತ ಹೇಳಿ ಮಾಡಿರೋ ಸ್ವಲ್ಪ ಐಟಮ್ಸ್ ನ ತಗೊಂಡ್ ಬಂದು ಕೊಡ್ತಾಳೆ. ನಮ್ ಹೀರೋಯಿನ್ ಒಳಗಡೆ ತಗೊಂಡ್ ಬರೋಳು ಎಲ್ಲರಿಗೂ ತುಂಬಾ ಭಕ್ತಿಯಿಂದ ನಮಸ್ಕಾರ ಎಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಸರ್ವ್ ಮಾಡ್ತಾಳೆ. ಮೀನ್ಸ್ ಎಲ್ಲರಿಗೂ ತಿನ್ನಕ್ಕೆ ಅಂತ ಕೊಡ್ತಾಳೆ. ಅದನ್ನ ನೋಡಿನೇ ಎಲ್ಲರೂ ಶಾಕ್ ಆಗ್ಬಿಟ್ರು, ಇದೇನಿದು ಕಲರ್ ಕಲರ್ ಆಗಿ ಹಿಂಗಿದೆ ಅಂತ. ಒಂದು ಕ್ರೀಮ್ ಬಿಸ್ಕೆಟ್ ತರ ರೆಡಿ ಮಾಡಿರ್ತಾಳೆ. ಕ್ರೀಮ್ ಬಿಸ್ಕೆಟ್ ಅಂತ ನಾವ್ ಅನ್ಕೊಂಡಿದೀವಿ, ಬಟ್ ಅಲ್ಲ, ಅದಕ್ಕೆ ಹೆಸರು ಬಂದು ಮಕ್ರೂನ್ ಅಂತ ಹೇಳ್ತಾಳೆ. ಈ ಚೈನಾದವ್ರು ಬಂದ್ಬಿಟ್ಟು ಇದೇನಿದು ಹಿಂಗಿದೆ ನೋಡೋದಕ್ಕೆ ಅಂತ ಹೇಳಿದವರು ಫಸ್ಟ್ ಆಯಪ್ಪ ತಿನ್ನೋದಿಲ್ಲ, ಅವ್ರು ಕುಕ್ಸ್ ಬಂದಿರ್ತಾರಲ್ಲ ಅವ್ರನ್ನ ತಿನ್ನಕ್ಕೆ ಹೇಳ್ತಾರೆ. ಅದ್ರಲ್ಲಿ 3 ಜನನು ಒಂದೊಂದ್ ಪೀಸ್ ನ ತಗೊಂತಾರೆ, ಅಂದ್ರೆ ಒಂದೊಂದ್ ಬಿಸ್ಕೆಟ್ ನ ತಗೊಳ್ತಾರೆ. ಫಸ್ಟ್ ತಿನ್ನೋದೇ ತೈಲಂಗ್ ಅನ್ನೋರು ಮತ್ತೆ ಆ ಹುಡುಗಿ. ಅಷ್ಟೇ ತಿನ್ಬಿಟ್ಟು ಸಖತ್ ಶಾಕ್ ಆಗುತ್ತೆ. ಡಿಸ್ಕೋಲೈಟ್ ಎಲ್ಲ ಅವ್ರ ಮುಂದ್ಗಡೆ ಬಂದು ಹೋಗ್ತಾ ಇರುತ್ತೆ. ಆದ್ರೆ 3ನೇ ಅವ್ರು ಮಾತ್ರ ತಿಂತಾ ಇಲ್ಲ, ಅದ್ ನಂಗೆ ಜಸ್ಟ್ ಸ್ಮೆಲ್ ಮಾಡಿ ನೋಡ್ತಾ ಇರ್ತಾರೆ. ಇವ್ರ ಈ ತರ ರಿಯಾಕ್ಷನ್ ಕೊಡ್ತಾ ಇರೋದ್ರ ನೋಡ್ಬಿಟ್ಟು ಆ ಯೂಹೂನ್ ಅಂತ ಬಂದಿದ್ದಲ್ವಾ ಚೈನಾ ಮೆಸೆಂಜರ್, ಅವ್ನಿಗೆ ಏನು ಇವರು ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇದಾರೆ ಅಂತ ಹೇಳಿ ಅವನು ಎತ್ಕೊಂಡು ಒಂದು ಬಾಯಿ ಇಟ್ಕೊಂತಾನೆ ನೋಡಿ, ಕಚ್ತಾನೆ ನೋಡಿ ಒಂದು ಬೈಟು. ಅಷ್ಟೇ ಅದ್ರಲ್ಲಿ ತೇಲಾಡಕ್ಕೆ ಶುರು ಮಾಡ್ಬಿಟ್ಟ. ಇದುವರೆಗೂ ನಾನು ಇಂತ ಟೇಸ್ಟ್ ತಿನ್ಲೇ ಇಲ್ವೇ ಅಂತ ಹೇಳಿ ಒಂದು ರಿಯಾಕ್ಷನ್. ಇವರೆಲ್ಲ ರಿಸಲ್ಟ್ ಹೇಳೋದೇ ಬೇಡ, ಅವ್ರ ರಿಯಾಕ್ಷನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಊಟ ಎಷ್ಟು ಚೆನ್ನಾಗಿದೆ ಅಂತ. ನಮ್ ಹೀರೋಗೆ ಒಂದು ಸ್ಮೈಲು. ನೆಕ್ಸ್ಟ್ ನಮ್ ಹೀರೋ ಅದನ್ನ ಎತ್ಕೊಂಡು ಟೇಸ್ಟ್ ಮಾಡ್ತಾನ. ಅಷ್ಟೇ, ನಮ್ ಹೀರೋ ಬಗ್ಗೆ ಹೇಳ್ಬೇಕಾ, ನಮ್ ಹೀರೋನ್ ಏನೇ ಮಾಡ್ಕೊಟ್ರು ಕೂಡ ಚೆನ್ನಾಗೇ ಇರುತ್ತೆ, ಆತರ ಒಂದು ರಿಯಾಕ್ಷನ್ ಅಲ್ಲಿ ಇರ್ತಾನೆ. ಹೀರೋ ಕೇಳ್ತಾನೆ, ನಮ್ ಕುಕ್ ಮಾಡಿರೋ ಅಡಿಗೆ ಹೆಂಗಿದೆ ಅಂತ ಕೇಳಿದಾಗ ತುಂಬಾ ಚೆನ್ನಾಗಿದೆ, ಏನಮ್ಮ ನಿಮ್ ಹೆಸರೇನು ಅಂತ ನಮ್ ಹೀರೋಯಿನ್ ಕೇಳಿದಾಗ ಅವಳ ಹೆಸರೆಲ್ಲ ಹೇಳ್ತಾಳೆ. ನಿಮ್ ಕುಕ್ ಮಾಡಿರೋ ಅಡಿಗೆ ಎಲ್ಲ ಚೆನ್ನಾಗೇ ಇದೆ, ನೀವು ಒಂದಿನ ನಾವ್ ಮಾಡಿರೋ ನಮ್ ಕುಕ್ ಅವ್ರದ್ದು ಅಡಿಗೆನ ತಿನ್ಬೇಕು ಅಂದಾಗ ಹೀರೋ ಖಂಡಿತ ನಾನು ಒಂದ್ಸತಿ ಊಟ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಈ ಯೂಹುನೇ ಬೈ ಬಿಟ್ಟು ಕೇಳ್ತಾನೆ, ಸರಿ ಆಯ್ತು, ಈ ಕೊಡೋದು ತಗೊಳೋದ್ರಲ್ಲಿ ನಮ್ ದೇಶಕ್ಕೂ ನಿಮ್ ದೇಶಕ್ಕೂ ತುಂಬಾನೇ ಒಂದು ಮಾತುಕತೆ ನಡೀತಾ ಇದೆ ಅಲ್ವಾ, ಸಿಂಪಲ್ ಆಗಿ ಮುಗಿಸಿದ್ರೆ ಹೆಂಗೆ, ನಮ್ಮ ಶೆಫ್ಸ್ಗೂ ಮತ್ತೆ ನಿಮ್ಮ ಶೆಫ್ಸ್ಗೂ ಒಂದು ಕಾಂಪಿಟೇಷನ್ ಇಟ್ ನೋಡಿದ್ರೆ ಹೆಂಗಿರುತ್ತೆ, ಅದರಿಂದ ನಮ್ಮ ಹತ್ರ ಅಂದ್ರೆ ತಗೊಳ್ಳೋದು ಕೊಡೋದು ವಿಚಾರಗಳಲ್ಲಿ ಕೂಡ ಒಂದ್ ಸ್ವಲ್ಪ ಸುಮೂಗವಾಗಿ ನಡಿಬಹುದಲ್ವಾ ಅನ್ನೋ ತರ ಒಂದ್ ಐಡಿಯಾ ಕೊಟ್ಟಾಗ ಅವನೇ ಐಡಿಯಾ ಕೊಟ್ಟಾಗ ನಮ್ ಹೀರೋಗ್ ಹಂಗೆ ಹಿಂಗಿರುತ್ತೆ ಗೊತ್ತಾ, ಬಾರೋ ಬಾ ನನಗ್ ಗೊತ್ತು ನೀನ್ ಹೆಂಗ್ ಸುತ್ಕೊಂಡ್ ಇಲ್ಗೆ ಬಂದು ನಿಲ್ತೀಯ ಅಂತ ನನ್ಗೆ ಗೊತ್ತು, ಅದಕ್ಕೋಸ್ಕರ ಕುಕ್ಸ್ ನ ಕೂಡ ಜೊತೆ ಕರ್ಕೊಂಡ್ ಬಂದಿದ್ಯಾ ಅಂತ ಕೂಡ ಗೊತ್ತು, ಇವ್ರು ನಮ್ ಮುಂದ್ಗಡೆ ಇಟ್ಕೊಂಡು ನಮ್ಮ ಹತ್ರ ಎಲ್ಲದನ್ನು ದೋಚ್ಕೊಂಡು ಹೋಗ್ತಾನೆ ಮಾಡ್ತಾ ಇದ್ಯಾ, ಆದ್ರೆ ಯಾವ್ದಕ್ಕೂ ನಾನ್ ಚಾನ್ಸ್ ಕೊಡಲ್ಲ ಅಂತ ಒಂದು ರಿಯಾಕ್ಷನ್ ಕೊಡ್ತಾನ. ಬಟ್ ನಮ್ ಹೀರೋಯಿನ್ಗಂತೂ ಒಂಥರ ಕನ್ಫ್ಯೂಸ್ ಆಗೋಯ್ತು, ಇವ್ರು ಯಾಕೆ ಇವಾಗ ಈ ತರ ಕಾಂಪಿಟೇಷನ್ ಇಡ್ತಿದ್ದಾರೆ, ನಾನೊಂದು ವೆಸ್ಟರ್ನ್ ಕುಕ್, ಅವರು ಚೈನೀಸ್ ಕುಕ್, ಅವ್ರ ಹತ್ರ ನಾನ್ ಹೆಂಗ್ ಕಾಂಪಿಟೇಟ್ ಮಾಡಕ್ ಆಗುತ್ತೆ, ಬೇಡ ಅಂತ ಹೇಳಿ ಲೈಟ್ ಆಗಿ ಸ್ವಲ್ಪ ಭಯ ಇರುತ್ತಲ್ವಾ, ಹಳೆ ಕಾಲದ ಕುಕ್ಸ್ ಬೇರೆ ಯಾವ ಡೈರೆಕ್ಷನ್ ಅಲ್ಲಿ ಹೆಂಗ್ ಮಾಡ್ತಾರೋ ಇವಳಿಗೇನ್ ಗೊತ್ತು. ರಾಜ ಹತ್ರ ಅಂದ್ರೆ ನಮ್ ಹೀರೋ ಹತ್ರ ಬಂದು ಬೇಡ ಅಂತ ಕೈಯಲ್ಲಿ ಸೈನ್ ಮಾಡಿ ತೋರಿಸ್ತಿದ್ದಾಳೆ. ಬಟ್ ನಮ್ ಹೀರೋಗೆ ಹೆಂಗ್ ಅನ್ಸುತ್ತೆ, ಓಕೆ ಇವಳೆ ಕಾಂಪಿಟೇಷನ್ ಗೆ ಓಕೆ ಹೇಳ್ತಿದ್ದಾಳೆ ಅಂತ ನಮ್ ಹೀರೋ ಓಕೆ ಹೇಳ್ಬಿಟ್ಟ. ಇದರಿಂದ ಇವಳಿಗೆ ಸಖತ್ ಟೆನ್ಷನ್ ಆಗುತ್ತೆ, ನಾನು ಬೇಡ ಅಂತಿದ್ದೀನಿ ಅಪ್ಪ ಒಪ್ಕೊಂತ ಇದ್ದಾನೆ ಅಂತ. ಈಗ ಸಭೆನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ, ಅವರ ರಾಯಲ್ ಗಾರ್ಡನ್ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇರೋದು. ಇವರಿಬ್ರು ಒಳಗಡೆ ಇದ್ರೆ ಮಿಕ್ದವರೆಲ್ಲ ಹೊರಗಡೆ ಇರ್ತಾಳೆ. ಇವಳು ಹೇಳ್ತಾಳೆ, ರಾಜ ನೀವೇನಕ್ಕೆ ಇತರ ಮಾಡಿದ್ರಿ, ನಾನ್ ಬೇಡ ಅಂತ ಕೈ ತೋರಿಸ್ತಾ ಇದೀನಿ, ನೀವು ಬೇಕು ಅನ್ನೋ ಹತ್ರ ಅವ್ರ ಹತ್ರ ಹೇಳ್ತಾ ಇದೀರ ಅಂದಾಗ ಅವನಂತಾನೆ, ನೀನು ಬೇಡ ಅಂತ ನಂದೆ ಆತರ ಕೈ ಆಡ್ಸಿದ್ರೆ ಬೇಕು ಅಂತ ತಾನೆ ಅರ್ಥ ಅಂದಾಗ, ಓ ಇದು ಬೇರೆ ಇದೆಯಾ, ಆತರ ಎಲ್ಲ ನಾನು ಹೆಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್
ಪಾರ್ಟಿಸಿಪೇಟ್ ಮಾಡಕ್ಕಾಗುತ್ತೆ, ನೀವು ಸುಮ್ನೆ ಆಟ ಆಡ್ಬಿಡಿ, ನನ್ ಕೈಯಲ್ಲಿ ಆಗಲ್ಲ ಅಂದಾಗ ಹೀರೋ ಅಂತಾನೆ, ಇಲ್ಲೋಡು ನೀವ್ ಆತರ ಎಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ, ಹೇಳೋ ತರನು ಇಲ್ಲ, ಯಾಕಂದ್ರೆ ನನಗೋಸ್ಕರ, ನಮ್ ರಾಜ್ಯಕ್ಕೋಸ್ಕರ, ನಮ್ ರಾಜ್ಯದ ಮುಂದಿನ ಭವಿಷ್ಯಕ್ಕೋಸ್ಕರ ನೀನ್ ಪಾರ್ಟಿಸಿಪೇಟ್ ಮಾಡ್ಲೇಬೇಕು, ನಾನ್ ಮಾತ್ ಕೊಟ್ಬಿಟ್ಟಿದೀನಿ ಅಂತ ಹೇಳ್ತಾ ಇದಾರೆ. ಇವಳು ಎಷ್ಟೋ ಹೇಳ್ ನೋಡ್ತಾಳೆ, ಇಲ್ಲ ಆಗೋದಿಲ್ಲ ಅಂತ. ಸರಿ, ನೀನ್ ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಬಿಟ್ರೆ ನೀನ್ ಆ ಮಂಗ್ರೂಕ್ ಅಂತ ಬುಕ್ ಹುಡುಕ್ತಾ ಇದೆಯಲ್ಲ ಅದನ್ನ ಹುಡ್ಕೊಡ್ತೀನಿ ಅಂದಾಗ ಇವಳು ಅಂತಾಳೆ, ನೀವು ಆಲ್ರೆಡಿ ನನ್ಗೆ ಮಾತ್ ಕೊಟ್ಟಿದ್ದೀರಲ್ವಾ ಹುಡ್ಕೊಡ್ತೀನಿ ಅಂತ, ಮತ್ತೆ ಮತ್ತೆ ಏನ ಕೇಳ್ತಾ ಇದ್ದೀರಾ ಅಂದಾಗ, ಅದು ಅವತ್ತು ನಾನು ಹೇಳಿದ್ದು, ಬಟ್ ಪ್ರಾಮಿಸ್ ಎಲ್ಲ ಮಾಡಿಲ್ಲ, ಆದ್ರೆ ಇವತ್ತು ನಾನು ಪ್ರಾಮಿಸ್ ಮಾಡ್ತಾ ಇದೀನಿ, ನಿಜವಾಗ್ಲೂ ನಾನು ಅದನ್ನ ಹುಡ್ಕೊಡ್ತೀನಿ ಅಂದಾಗ ಇವಳು ಇನ್ನೇನ್ ಮಾಡ್ತಾಳೆ, ರಾಜ ಹತ್ರ ಎಲ್ಲಿ ವಾದ್ಸಕ್ಕಾಗುತ್ತೆ. ಸರಿ ಆಯ್ತು ಅಂತ ಸುಮ್ನೆ ಆಗ್ತಾಳೆ. ಹಂಗಾದ್ರೆ ಕಾಂಪಿಟೇಷನ್ ಗೆ ಬೇಕಾಗಿರೋ ತಯಾರಿ ಎಲ್ಲ ಮಾಡ್ಕೊ ಹೋಗು ಅಂದಾಗ ಅವಳು ಸೈಲೆಂಟ್ ಆಗ್ಬಿಟ್ಲು. ಇನ್ನೊಂದ್ ಕಡೆ ರಾಜ ಮಾತನ್ನ ತೋರಿಸ್ತಾರೆ. ನಮ್ ಹೀರೋ ರಜ್ಜಿ ಹತ್ರ ಅವ್ರಿಗೆ ಅಂತ ಒಬ್ರು ಮಂತ್ರಿ ಇರ್ತಾರಲ್ವಾ, ಅವ್ರು ಹೋಗ್ಬಿಟ್ಟು ರಾಜ ಈ ತರ ಎಲ್ಲ ಡಿಸಿಷನ್ ತಗೊಂಡಿದ್ದಾರೆ, ಚೈನಾ ಅವ್ರ ಹತ್ರ ಈ ತರ ಎದುರಿಸಿ ಮಾತಾಡ್ತಾ ಇದಾರೆ, ಹಿಂಗೆಲ್ಲ ನಡೀತಾ ಇದೆ ಅಂತೆಲ್ಲ ಹೇಳಿದಾಗ ನಮ್ ಹೀರೋ ರಜ್ಜಿ ಕೂಡ ಹೇಳ್ತಾರೆ, ಯಾಕೆ ಹುಡುಗ ಈ ತರ ಮಾಡ್ತಿದ್ದಾನೆ, ಬರ್ತಾ ಬರ್ತಾ ಸ್ವಲ್ಪ ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದಾನೆ, ಇನ್ ಕೇಸ್ ಅವ್ರೇನಾದ್ರು ನಮ್ಗೆ ಎದುರು ತಿರ್ಗಿ ಯುದ್ಧ ಎಲ್ಲ ಮಾಡಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ, ನಾನು ನಿಮ್ಗೊಂದು ಲೆಟರ್ ಬರ್ಕೊಡ್ತೀನಿ, ಆ ಲೆಟರ್ ನ ಚೈನಾ ಅವರ ರಾಜನ್ಗೆ ಹೆಂಗಾದ್ರು ತಲುಪಿಸ್ಬಿಡ್ರಿ, ಅದ್ರ ಬಗ್ಗೆ ನಾನ್ ನೋಡ್ಕೊಂತೀನಿ ಅನ್ನೋ ತರ ಹೇಳ್ತಾರೆ. ಇನ್ನೊಂದ್ ಕಡೆ ಮೋಗ್ಜನ ಮತ್ತೆ ಹೈನಸ್ ನ ತೋರಿಸ್ತಾರೆ. ಜೇಸನ್ ಅಂತ ಬಂದಿದ್ದಲ್ವಾ ಅವನ್ನ ತೋರಿಸ್ತಾರೆ. ಈಗ ಇವ್ರು ಅಡಿಗೆ ಮಾಡ್ಕೊಟ್ಟಿದ್ರಲ್ವಾ ಬಂದಿರೋ ಗೆಸ್ಟ್ ಗಳಿಗೆ, ಅದ್ರಲ್ಲಿ ಸ್ವಲ್ಪ ಮಿಕ್ಕಿರೋ ಸಕ್ಕಿರೋದನ್ನ ಎತ್ಕೊಂಡು ಹೋಗಿ ಕೊಡ್ತಾರೆ. ಅದ್ರಲ್ಲಿ ಮೋಗ್ಜೋ ತಿನ್ಬಿಟ್ಟು ಆಲ್ಮೋಸ್ಟ್ ಬಿಸ್ಕೆಟ್ ಲೋಕಕ್ಕೆ ಒಂದ್ ರೌಂಡ್ ಹಾಕೊಂಡ್ ಬಂದ್ಬಿಟ್ಲೇನು, ಅಷ್ಟು ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ, ಸಖತ್ ಟೇಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ಐನಸ್ ಕೂಡ ಅಷ್ಟೇ ತಿನ್ಬಿಟ್ಟು, ಆಹಾ ಇವಳ ಕೈಲಿ ಮಾತ್ರ ಹೆಂಗ್ ಈ ತರ ಅಡ್ಗೆ ಮಾಡಕ್ ಆಗುತ್ತೆ ಅಂತ ಹೇಳಿ ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ. ಆದ್ರೆ ಮೋಗ್ಜೋ ಯಾವಾಗ ಒಪ್ಕೋಬೇಕು ನಿಜಾನ, ಅಯ್ಯ ಇದೇನ್ ಇಷ್ಟ ಚೆನ್ನಾಗೇ ಇಲ್ಲ, ಸ್ವಲ್ಪನೂ ಚೆನ್ನಾಗಿಲ್ಲ, ಸಕ್ಕರೆ ಮಾತ್ರ ಹಂಗೆ ಸರಿಯಾಗಿ ಹಾಕಿಟ್ಟಿದ್ದಾಳೆ ಅನ್ನೋ ತರ ಮಾತಾಡ್ತಾಳೆ. ಜೇಸನ್ ಚೆನ್ನಾಗಿ ಅರ್ಥ ಆಗೋದು ಇವಳು ಹೊಟ್ಟೆ ಕಿಚ್ಚಲ್ಲೇ ಮಾತಾಡ್ತಾ ಇರೋದು ಅಂತ. ನೀನ್ ಏನೇ ಹೇಳಿದ್ರು ಊಟ ತುಂಬಾ ಚೆನ್ನಾಗಿದೆ, ನನ್ ಗೊತ್ತಿರೋ ಹಂಗೆ ಕಾಂಪಿಟೇಷನ್ ಅಲ್ಲಿ ನಮ್ ರಾಯಲ್ ಶಿಫ್ ಚೆನ್ನಾಗಿ ವಿನ್ ಆಗ್ಬಿಡ್ತಾಳೆ. ಇನ್ ಕೇಸ್ ಅವಳು ವಿನ್ ಆಗ್ಬಿಟ್ರೆ ಆ ಚೈನಾ ದೇಶವ್ರಿಗೆ ನಮ್ ಕಡೆಯಿಂದ ನಾವೇನು ಕೊಡೋಷ್ಟಿರಲ್ಲ. ಇಲ್ಲ ನಾವ್ ಅನ್ಕೊಂಡ್ರ ತರ ಅವಳೇನಾದ್ರೂ ಸೋತ್ ಹೋಗ್ಬಿಟ್ರೆ ರಾಜ ಪದವಿ ಸ್ವಲ್ಪ ಅವನಿಗಿರೋ ಒಂದು ಫೇಮಸ್ನೆಸ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಆಲ್ರೆಡಿ ರಾಜ ತಗೊಂಡಿರೋ ಡಿಸಿಷನ್ಸ್ ಇಂದ ಮಂತ್ರಿಗಳೆಲ್ಲ ಸ್ವಲ್ಪ ಅವನ ಮೇಲೆ ಅಪೋಸ್ ಅಲ್ಲೇ ಇದಾರೆ, ಕೋಪದಲ್ಲೇ ಇದಾರೆ. ಇವಾಗ ಈ ತರ ಕಾಂಪಿಟೇಷನ್ ಕೂಡ ಅವ್ನ್ ಸೋತ್ ಹೋಗ್ಬಿಟ್ರೆ ಅವ್ನ್ ವ್ಯಾಲ್ಯೂ ತುಂಬಾನೇ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ನಿಧಾನಕ್ಕೆ ಅವ್ನ ಹೇಳಿಸ್ಬಿಟ್ಟು ನಾನ್ ರಾಜ ಆಗ್ಬಿಡ್ತೀನಿ ಅನ್ನೋ ತರ ಜೇಸನ್ ಮಾತಾಡ್ತಾ ಇರ್ತಾನ. ಆದ್ರಿಂದ ಮುಂದ್ಗಡೆ ಕುತ್ಕೊಂಡಿರೋ ಮೋಗ್ಜೋಗಿ ಕೂಡ ಸ್ವಲ್ಪ ಸಂತೋಷನೇ, ಯಾಕಂದ್ರೆ ಎಲ್ಲ ಒಂದೇ ತಾನೆ ಪ್ಲಾನ್ ಮಾಡೋದ್ರಲ್ಲಿ. ಸೊ ಇವಳು ಕೂಡ ಒಪ್ಕೊಂಡ್ಲು. ಇನ್ನೊಂದ್ ಕಡೆ ಆ ಯೂಹುನ್ನ ತೋರಿಸ್ತಾರೆ. ಅವ್ರಿಗೆ ರೆಸ್ಟ್ ತಗೊಳಕ್ಕೆ ಅಂತ ಒಂದು ಜಾಗನ ಕೊಟ್ಟಿರ್ತಾರಲ್ಲ, ಅಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಈ ಜೋಸನ್ ಪೀರಿಯಡ್ ಗೆ ಈ ಡೈನಾಸಿಟಿಗೆ ಸೇರಿರೋ ಒಬ್ಬ ಮಂತ್ರಿ ಹೋಗಿ ಮಾತಾಡ್ತಾ ಇದ್ದಾನೆ. ಅವನು ಒಂದ್ ಸ್ವಲ್ಪ ಹೈ ಪೋಸ್ಟಿಂಗ್ ಅಲ್ಲಿ ಇರೋ ಮಂತ್ರಿನೇ ಅಂತ ಕಾಣುತ್ತೆ. ಅವ್ನು ಹೋಗಿ ಹೇಳ್ತಾನೆ, ಇಲ್ಲಿ ನೋಡಿ ನೀವು ಈ ಕಾಂಪಿಟೇಷನ್ ಅಲ್ಲಿ ಹೆಂಗಾದ್ರೂ ಮಾಡಿ ವಿನ್ ಆಗ್ಬೇಕು, ನೀವು ವಿನ್ ಆಗ್ಬಿಟ್ರೆ ನಮ್ ರಾಜ ಆಲ್ಮೋಸ್ಟ್ ಕೆಳಗಡೆ ಬಿದ್ದೋಗ್ತಾನೆ, ಯಾಕಂದ್ರೆ ಈ ನಡುವೆ ಅವ್ನು ತಗೊಳ್ತಾ ಇರೋ ಡಿಸಿಷನ್ಸ್ ಏನು ಸರಿ ಇಲ್ಲ, ಅವ್ನ್ ತಲೆ ಕೆಟ್ಟಿ ಆಡ್ತಾ ಇದ್ದಾನೆ. ಸೊ ಅವ್ನ್ ನಮ್ಗೆ ರಾಜ ಆಗಿರೋದು ಬೇಡ ಅಂತ ನಮ್ಗೆ ಅನಿಸ್ತಾ ಇದೆ. ಇನ್ ಕೇಸ್ ನೀವ್ ವಿನ್ ಆಗ್ಬಿಟ್ರೆ ನಮ್ ರಾಜ್ಯದಿಂದ ನಿಮ್ಗೆ ಏನೆಲ್ಲ ಬೇಕು ನೀವು ಅದೆಲ್ಲ ತಗೊಂಡ್ ಹೋಗ್ಬೋದು, ಅದಕ್ಕೆ ನಾವು ಕಂಪ್ಲೀಟ್ ಅಲೌಡ್ ಮಾಡ್ತೀವಿ ಅನ್ನೋ ತರ ಹೇಳಿದಾಗ ಇಷ್ಟು ಈಸಿಯಾಗಿ ಹೆಂಗ್ ಬಿಟ್ಕೊಟ್ಬಿಡ್ತಾರೆ ಒಂದು ರಾಜ್ಯದವರು, ಇದ್ರಲ್ಲಿ ಏನೋ ಬೇರೆ ಒಂದು ವಿಷಯ ಇದೆ ಅಂತ ಅರ್ಥ ಮಾಡ್ಕೊಂಡಿರೋ ಯೂಹೋನ್ ಹೇಳ್ತಾನೆ, ಅದೆಲ್ಲ ಏನು ಬೇಕಾಗಿಲ್ಲ, ನನಗೆ ನಮ್ಮ ಶೆಫ್ಸ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಅವ್ರು ಗೆಲ್ತಾರೋ ಸೋಲ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು, ನೀವ್ ಹೇಳ್ದಂಗಲ್ಲ ನನ್ ಕೈಲಿ ಮಾಡಕ್ಕಾಗಲ್ಲ ಅನ್ನೋ ತರ ಹೇಳ್ಬಿಟ್ನಾ. ಅದಕ್ಕೆ ಮುಂದ್ಗಡೆ ಕುತ್ಕೊಂಡಿರೋ ಮಂತ್ರಿ ಹೇಳ್ತಾನೆ, ಓ ನಾವ್ ಹೇಳಿದ್ರೆ ನಿಮ್ ಕೈಲಿ ಮಾಡಕ್ಕಾಗಲ್ವಾ, ನಾನು ಡಿಮ್ಯಾಂಡ್ ಮಾಡ್ತಾ ಇಲ್ಲ, ನಿಮ್ ಹತ್ರ ಆರ್ಡರ್ ಮಾಡ್ತಾ ಇದೀನಿ, ಯಾಕಂದ್ರೆ ನಿಮ್ ಬಗ್ಗೆ ಆಗಿರೋ ಒಂದು ವಿಷಯ ನಮ್ಮ ಹತ್ರ ಇದೆ ಅಂತ ಹೇಳಿ ಒಂದು ಬುಕ್ ನ ತೋರಿಸ್ತಾನೆ. ಅಂದ್ರೆ ಈ ಮೆಸೆಂಜರ್ ಬಂದು ತುಂಬಾ ಲಂಚ ಗಿಂಚ ತಗೊಂಡಿದ್ದಾನೇನೋ, ಅದನ್ನ ಬಂದು ನಾನು ನಿಮ್ಮ ರಾಜನ್ಗೆ ಕೊಟ್ಬಿಡ್ತೀನಿ ಅನ್ನೋ ತರ ಬೆದರ್ಸೋದು. ಆದ್ರೆ ಇನ್ನೊಂದು ವಿಷಯ ಕೂಡ ಹೇಳ್ತಾನೆ, ಈ ಬುಕ್ ನ ನಾನು ಇಟ್ಕೊಂಡು ಬೆದರ್ಸೋದಿಲ್ಲ, ಈ ಬುಕ್ ನ ಬೇಕಾಗಿದ್ರೆ ನೀವೇ ಇಟ್ಕೊಳ್ಳಿ, ಆದ್ರೆ ನೀವು ಈ ಕಾಂಪಿಟೇಷನ್ ಅಲ್ಲಿ ಮಾತ್ರ ವಿನ್ ಆದ್ರೆ ಸಾಕು, ಮಿಕ್ಕಿದೆಲ್ಲ ನಾನ್ ನೋಡ್ಕೊಂತೀನಿ, ನೀವು ಅಷ್ಟ್ ಕೆಲಸ ಮಾತ್ರ ಮಾಡ್ರಿ ಅಂತ ಹೇಳಿ ಆ ಬುಕ್ ನ ಇಟ್ಬಿಟ್ಟ ಮಂತ್ರಿ ಅಲ್ಲಿಂದ ಹೊರಟೋದ. ಇವ್ನಿಗೇನ್ ಅರ್ಥ ಆಗಿಲ್ಲ, ಬುಕ್ ತಗೊಂಡವನು ಅವರ ಕುಕ್ಸ್ ಇರ್ತಾರಲ್ಲ 3 ಜನ, ಅವ್ರ ಹತ್ರ ಮಾತಾಡ್ಕೊಂಡ ಬುಕ್ ನ ಕೂಡ ಸುಟ್ಟಾಕ್ಬಿಟ್ಟ. ಏನ್ ಈ ರಾಜ್ಯದಲ್ಲಿರೋರು ಹಿಂಗಿದ್ದಾರೆ, ರಾಜನ್ಗೋಸ್ಕರ ಎಲ್ಲ ಸಪೋರ್ಟಿವ್ ಆಗಿರ್ತಾರೆ, ಎಲ್ಲ ಒಗ್ಗಟ್ಟಾಗಿರ್ತಾರೆ ಅಂತ ನೋಡಿದ್ರೆ ಒಬ್ಬೊಬ್ಬನು ಒಂದೊಂದ್ ದಿಕ್ಕಿದ್ದಾನೆ. ಆ ರಾಜನ ಪದವಿಯಿಂದ ಇಳಿಸ್ಬೇಕು ಅನ್ನೋದಕ್ಕೋಸ್ಕರ ನಮ್ಮನೆ ಕಾಂಪಿಟೇಷನ್ ಅಲ್ಲಿ ವಿನ್ ಆಗು ಅಂತ ಹೇಳ್ತಾ ಇದಾರೆ. ಏನೋ ಒಂದು ನಮ್ ನಾಡ್ನ ಗೌರವ ನಾವ್ ಕಾಪಾಡ್ಕೋಬೇಕಂದ್ರೆ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಲೇಬೇಕು. ಬೆಳಗ್ಗೆ ಆ ಶೆಫ್ ಆ ಲೇಡಿ ಚೆನ್ನಾಗಿ ಅಡ್ಗೆ ಮಾಡ್ಕೊಟ್ಟಿದ್ಲಲ್ವಾ, ಅವ್ರ ಅಡ್ಗೆ ಸ್ಕಿಲ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ಆದ್ರೆ ಅದಕ್ಕೆ ಕಡಿಮೆ ನಾವೇನು ಇಲ್ಲ ಅನ್ನೋ ತರ ನೀವ್ ಅಡ್ಗೆ ಮಾಡ್ಬೇಕು, ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಬೇಕು ಅನ್ನೋ ತರ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಟ್ಟಾಗ ಆ ಮುಂದ್ಗಡೆ ಇರೋ ಕುಕ್ಸ್ ಕೂಡ ಸರಿ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಈ ಬೆಕ್ಕ ಕಿವಿಯೋಳು ಕಣ್ಣೊಳಗೆ ಎಲ್ಲಿಂದ ಏನ್ ಕಾಣಿಸ್ತೋ ಗೊತ್ತಿಲ್ಲ, ಯಾರೋ ನಮ್ಮನ್ನ ವಾಚ್ ಮಾಡ್ತಾ ಇದಾರೆ ಅಂತ ಹೇಳಿ ಹಂಗೆ ಸರಸರ ಅಂತ ಹಾರ್ಕೊಂಡು ಹೊಟ್ಟೋದ್ರು 3 ಜನ ಕೂಡ ಅವ್ರನ್ನ ಹಿಡಿಯಕ್ಕೆ ಅಂತ. ಆಲ್ಮೋಸ್ಟ್ ಅವ್ನ ಹಿಡಿದು ಬಿಟ್ರು ಅಂತಾನೆ ಅನ್ಕೋಬೇಕು, ಬಟ್ ಎಸ್ಕೇಪ್ ಆಗ್ಬಿಟ್ಟ. ಬೇರೆ ಯಾರು ಗಾಂಗಿಲ್ಲೇ, ಅಪ್ಪ ಅಡಿ ಇನ್ ಸ್ವಲ್ಪ ಇದ್ರೆ ಸಿಕ್ಕಾಕೊಳ್ತಾ ಇದ್ದೆ, ಸಾಕತ್ ಸ್ಕಿಲ್ಡ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಫೈಟಿಂಗು ಬರೋ ತರ ಇದೆ ಅಂತ ಹೋಗಿ ನಮ್ ರಾಜ ಹತ್ರ ಹೇಳ್ಕೊಂಡು ನಮ್ ಹೀರೋ ಹತ್ರ ಹೇಳ್ಕೊಂಡು ಅವ್ನ್ ಪೇಚಾಡ್ತಾ ಇರ್ತಾನೆ. ಸರಿ ಬಿಡು ನೋಡ್ಕೊಳ್ಳೋಣ ಅಂತ ನಮ್ ಹೀರೋನು ಸುಮ್ನೆ ಆಗ್ಬಿಟ್ಟ. ಇಲ್ಲಿ ಇನ್ನೊಂದ್ ಕಡೆ ಮಂತ್ರಿ ಬಂದು ಈಗ ಈ ಯೂಹುನ್ ಹತ್ರ ಮಾತಾಡ್ಕೊಂಡೋದಲ್ವಾ, ಅವ್ನ್ ಕೂಡ ಜೇಸನ್ ಕಡೆಯವನೇ ಅಂತ ಕಾಣಿಸುತ್ತೆ. ಅವ್ನ ಹತ್ರ ಹೋಗ್ಬಿಟ್ಟು ಇನ್ನೊಂದ್ ಬುಕ್ ನ ಕೊಡ್ತಾ ಇದ್ದಾನೆ. ಅವ್ನ ಹತ್ರ ಕೊಟ್ಟಿರೋದು ಡೂಪ್ಲಿಕೇಟ್ ಬುಕ್, ನಮ್ಮ ಹತ್ರ ಒರಿಜಿನಲ್ ಇದೆ, ಇವಾಗ ನಾವ್ ಹೇಳ್ದಂಗ ಅವ್ನ ಏನಾದ್ರು ಕೇಳಿಲ್ಲ ಅಂದ್ರೆ ಈ ಬುಕ್ ನ ಇಟ್ಕೊಂಡು ಅವನ್ನ ಬೆದರ್ಸ್ಬೋದು ಅನ್ನೋ ತರ ಮಾತಾಡ್ಕೊಂತಾ ಇರ್ತಾರೆ. ಎಲ್ಲ ಜೇಸನ್ ಕಡೆಯವರೇ ಅಲ್ವಾ, ಎಲ್ಲ ಇವನ್ ಪ್ಲಾನ್ ಪ್ರಕಾರ ಹತ್ರ ನಡೀತಾ ಇದೆ. ಇವಾಗ ಸಾಲದ್ದಕ್ಕೆ ಅವತ್ತು ನಮ್ಮ ಹೀರೋ ಅವ್ರ ಅಮ್ಮ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ, ಫೈಲ್ ನ ಇವತ್ತು ನೈಟ್ ಕೊಡ್ತೀನಿ ಅಂತ ಒಬ್ರು ಹೇಳಿರ್ತಾರಲ್ವಾ, ಅವ್ರನ್ನ ಕೂಡ ಬೇರೆ ಯಾರೋ ಬಂದು ಅಟ್ಯಾಕ್ ಮಾಡ್ಬಿಟ್ಟು ಹೋದ್ರಲ್ಲ, ಅದು ಬೇರೆ ಯಾರು ಅಲ್ಲ
ಇದಾರಲ್ಲ ಈ ಜೇಸನ್ ಕಡೆಯವ್ರೆ ಅಂತ ಕಾಣಿಸುತ್ತೆ. ಅವತ್ ಅವನ ಹತ್ರ ತಗೊಂಡ್ಬಂದಿದ್ ಫೈಲ್ ಮಿಸ್ ಆಯ್ತು ಅಂತ ಹೇಳಿದ್ರಲ್ವಾ, ಅದನ್ನ ಕೂಡ ಇವಾಗ ಜೇಸನ್ ಹತ್ರ ಕೊಡ್ತಾ ಇದಾರೆ. ಅಂದ್ರೆ ಎಲ್ಲದಕ್ಕೂ ಮೂಲ ಕಾರಣ ಇವನೇ. ಹೀರೋನ್ ಹೆಂಗಾದ್ರೂ ಮಾಡಿ ಪದವಿ ಬಿಟ್ಟು ಕೆಳಗಡೆ ಇಳಿಸ್ಬೇಕು ಅನ್ನೋದಕ್ಕೋಸ್ಕರನೇ ಇವ್ರು ಇದೆಲ್ಲ ಪ್ಲಾನ್ ಮಾಡ್ತಾ ಇರೋದು. ಕಾಂಪಿಟೇಷನ್ ಎಲ್ಲ ಒಂದ್ ಸೋತೋಗ್ಬಿಟ್ರೆ ಇವ್ರು ಹೇಳ್ತಾರಲ್ವಾ, ರಾಜ ಬಂದು ಇದಕ್ಕೆ ಲಾಯಕ್ಕಿಲ್ಲ, ಅವನು ನಮ್ಮ ರಾಜ್ಯನ ಈ ತರ ಬಿಟ್ಕೊಟ್ಬಿಟ್ಟ ಅಂತೆಲ್ಲ ಮಾತಾಡಿ ಅವನ ಮೇಲೆ ಸ್ವಲ್ಪ ಅಪವಾದನೆಲ್ಲ ಹಾಕ್ಬಿಟ್ಟು ರಾಜ ಪದವಿಯಿಂದ ಅವನನ್ನ ಇಳಿಸ್ಬಿಡ್ಬೋದು. ಆಮೇಲೆ ನಾನೇ ರಾಜ ಆಗ್ತೀನಿ ಅಂತ ಜೇಸನ್ ಲೂಸ್ ತರ ಮಾತಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಮೋಗ್ಜುನ ನೋಡೋದಕ್ಕೋಸ್ಕರ ಜೂನಿಯರ್ ಕುಕ್ಕು ಹೋಗಿರ್ತಾನೆ. ಅವಳೆ ಹೇಳಿ ಕಳ್ಸಿರೋದು ಏನಂದ್ರೆ, ಅವತ್ತಪ್ಪ ಒಂದು ಪಾಯ್ಸನ್ ಬಾಟಲ್ ನ ಕೊಟ್ಟಿದ್ನಲ್ಲ, ಅದನ್ನ ಯಾಕೆ ಇನ್ನು ನೀನು ಅಡ್ಗೆನಲ್ಲಿ ಮಿಕ್ಸ್ ಮಾಡಿಲ್ಲ, ಏನ್ ಮಾಡ್ಕೊಂಡಿದ್ಯಾ ಅಂತ ಬೈದಾಗ ಅವನಂತಾನೆ, ಕಿಚನ್ ಯಾವಾಗೂ ಜನ ಇರ್ತಾರೆ, ನನ್ಗೆ ಅದನ್ನ ಮಿಕ್ಸ್ ಮಾಡೋ ಟೈಮ್ ಬರ್ಲಿಲ್ಲಮ್ಮ, ಅದಕ್ಕೆ ನನ್ ಕೈಲಿ ಮಾಡಕ್ ಆಗಿಲ್ಲ ಅಂದಾಗ, ನೀನ್ ಆದಷ್ಟು ಬೇಗ ಕೆಲ್ಸನ ಮಾಡ್ದೋ ಸರಿ, ಇಲ್ಲಾಂದ್ರೆ ಆ ವಿಷದ ಬಾಟಲ್ ನಿನ್ ಗಂಟ್ಲಲ್ಲಿ ಇಳಿಯುತ್ತೆ ಅನ್ನೋ ತರ ಬೆದರಿಸ್ತಾಳೆ. ಅಷ್ಟೇ ಅಲ್ಲ, ಇವಾಗ ಒಂದು ಕಾಂಪಿಟೇಷನ್ ನಡೀತಾ ಇದೆ ಅಲ್ವಾ, ಆ ಕಾಂಪಿಟೇಷನ್ ನಡೆಯುವಾಗ ನೀನ್ ಆ ಕೆಲ್ಸನ ಮಾಡ್ಬಿಡು, ಅದರಿಂದ ಆ ಅಪವಾದನೆ ರಾಯಲ್ ಕುಕ್ ಮೇಲೆ ಬೀಳುತ್ತೆ, ನೀನ್ ಸೇಫ್ ಆಗ್ತೀಯಾ, ಏನೋ ಹೇಳಿದ ಅರ್ಥ ಆಯ್ತಾ, ಇಲ್ಲಾಂದ್ರೆ ನಿನ್ ಕತೆ ಮುಗ್ದೋಗುತ್ತೆ ಅನ್ನೋ ತರ ಬೆದರಿಸಿದಾಗ ಅವ್ನ್ ಕೂಡ ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇವನ್ ಮಾಡ್ತಾನೋ ಗೊತ್ತಿಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಇವಾಗ ಕಾಂಪಿಟೇಷನ್ ಗೋಸ್ಕರ ಅಡಿಗೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ವಾ, ಅವತ್ತು ರಾಯಲ್ ಗಾರ್ಡನ್ ತಗೊಂಡ್ ಬಂದಿರೋ ಮೆಣಸಿನ್ಕಾಯನೆಲ್ಲ ಚೆನ್ನಾಗಿ ಒಣಗಿಸಿರ್ತಾರೆ. ಈಗ ಅದನ್ನ ಗ್ರೈಂಡ್ ಮಾಡ್ಬೇಕು, ಅಂದ್ರೆ ಮೆಣಸಿನ ಪುಡಿ ಮಾಡ್ಬೇಕು. ಸೊ ಅದ್ರಲ್ಲಿರೋ ಬೀಜಗಳನ್ನೆಲ್ಲ ಸಪರೇಟ್ ಮಾಡ್ತಾ ಇರ್ತಾರೆ ಎಲ್ಲಾರು ಕೂತ್ಕೊಂಡು. ಬಟ್ ಇದೇ ತಾನೇ ಫಸ್ಟ್ ಟೈಮ್ ಅಲ್ಲಿರೋರು ಇದನ್ನ ನೋಡ್ತಾ ಇರೋದು, ಇದನ್ನ ಒಂದು ಪಾಯ್ಸನ್ ಅಂತ ಅನ್ಕೊಳ್ತಾ ಇದ್ರಲ್ವಾ ಇಷ್ಟು ದಿನ, ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಕಣ್ಣನ್ನೆಲ್ಲ ಇಟ್ಕೊಂಡು ಉರಿತದೆ ಅಂತ ಒಬ್ಬ ಕಿರ್ಚಾಡ್ತಾ ಇದ್ರೆ, ಅಯ್ಯೋ ಹುಷಾರದು ಖಾರ ಇರುತ್ತೆ ಅಂತ ಇವಳು ಹೇಳ್ತಾ ಇದ್ದಾಳೆ. ಇದು ಪಾಯ್ಸನ್ ಅಂತೆಲ್ಲ ಹೇಳ್ತಾರೆ, ಇದನ್ನ ಅಡಿಗೆಗೆ ಯೂಸ್ ಮಾಡೋದ್ರಿಂದ ಏನು ತೊಂದ್ರೆ ಇಲ್ವಾ ಅಂದಾಗ, ಏನು ತೊಂದ್ರೆ ಇಲ್ಲ, ಲಿಮಿಟ್ ಆಗಿ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ, ಅಡಿಗೆ ಮಾಡ್ಕೊಡ್ತೀನಲ್ಲ ತಿನ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಷ್ಟೇ ಕಾಂಪಿಟೇಷನ್ ಅಲ್ಲಿ ಒಂದ್ ಸ್ವಲ್ಪ ಸ್ಪೈಸಿ ಫುಡ್ ನ ಮಾಡಿದ್ರೆ ಚೆನ್ನಾಗೂ ಇರುತ್ತೆ ಅನ್ನೋ ತರ ಎಲ್ಲ ಮಾತಾಡ್ಕೊಂತಾ ಇರ್ತಾರ. ಇವಾಗ ಆ ಜಾಗಕ್ಕೆ ಆ ವಯಸ್ಸಾದವರು ಬರ್ತಾರೆ, ವೆಲ್ವಿಷರ್ ಬರ್ತಾರೆ, ಈ ತರ ರಾಜ ನಿಮ್ಮನ್ನ ನೋಡ್ಬೇಕಂತಿದ್ದಾರೆ ಅಂದಾಗ ಇವಳು ಏನಕ್ ನೋಡ್ಬೇಕಂತಿದಾರ ಗೊತ್ತಿಲ್ವೇ ಅಂತ ಅಲ್ಲೋಗಿ ನಿಂತ್ಕೊಂಡಾಗ ರಾಜ ಕೇಳ್ತಾರೆ, ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ಅಂತ ಕಾಣಿಸುತ್ತೆ, ತಲೆ ನೋವ್ತಾ ಇದೆಯೇನೋ, ಏನು ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರಂತೆ, ಏನ್ ವಿಷಯ ಅಂದಾಗ, ಏನಿಲ್ಲ ಈ ತರ ಮೆಣಸಿನ್ಕಾಯಿ ಎಲ್ಲ ತಗೊಂಡ್ ಬಂದಿದ್ನಲ್ಲ ಅದನ್ನೆಲ್ಲ ಗ್ರೈಂಡ್ ಮಾಡ್ಬೇಕು, ಎಷ್ಟು ಅದಕ್ಕೆ ಗ್ರೈಂಡ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕಂತೆಲ್ಲ ನಾನ್ ನೋಡ್ಬೇಕಲ್ವಾ, ನಾನೇ ಹೋದ್ರೆ ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೆ ಅಂದಾಗ, ಏನು ಒಬ್ಳೆ ಹೋಗ್ತಾ ಇದೀಯಾ, ಇದಕ್ಕೆಲ್ಲ ನಾನ್ ಅಲೋ ಮಾಡೋದಿಲ್ಲ, ನಾನೇ ನಿನ್ ಜೊತೆ ಬರ್ತೀನಿ ಅಂದಾಗ ಇವಳಿಗೆ ಶಾಕ್ ಆಯ್ತು, ನೀವ್ ಬರ್ತೀರಾ ಒಂದು ರಾಜ ಮಾರ್ಕೆಟ್ ಗ, ಆಮೇಲೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ವಾ, ನೀವು ಅರಮನೆನಲ್ಲೇ ಇರ್ಬೇಕಾಗತ್ತಲ್ವಾ ಅಂತೆಲ್ಲ ಹೇಳಿದಾಗ ರಾಜ ಹೇಳ್ತಾನೆ, ಈ ಕಾಂಪಿಟೇಷನ್ ನೀನ್ ಗೆಲ್ಬೇಕು ಅಂತ ನಿನ್ಗಿದ್ಯೋ ಇಲ್ವೋ, ಆದ್ರೆ ಇದು ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅಂತ ನನಗಿದೆ, ನನಗೆ ನನ್ ರಾಯಲ್ ಕುಕ್ಕೂನು ಇಂಪಾರ್ಟೆಂಟ್, ಅವಳು ತಗೊಂಡ್ ಬರೋ ಇಂಗ್ರೀಡಿಯೆಂಟ್ಸ್ ನನ್ಗೆ ಇಂಪಾರ್ಟೆಂಟ್, ಸೊ ನಾನು ಅವಳ ಜೊತೆಗೆ ಬರ್ತೀನಿ ಅನ್ನೋ ತರ ಹೇಳಿದಾಗ ಇವಳು ಕೂಡ ಸರಿ ಅಂತ ಹೇಳ್ಬಿಟ್ಲು. ಏನೋ ಒಂದು ರಾಜ ಜೊತೆ ಬರ್ತೀಯಾ, ಈ ತರ ಕುಕ್ಕು ಡ್ರೆಸ್ ಎಲ್ಲ ಬರ್ತೀಯಾ, ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ ಅಂದಾಗ ಇವಳು ಹೇಳ್ತಾಳೆ, ಅದು ಮಹಾರಾಜ ನನ್ನ ಹತ್ರ ಈ ಡ್ರೆಸ್ ನ ಬಿಟ್ರೆ ಬೇರೆ ಇಲ್ಲ ಅಂದಾಗ ನಮ್ ಹೀರೋ ಕೂಡ ಹೀರೋಯಿನ್ಗೋಸ್ಕರ ಅವಾಗಿಂದ ಅವಾಗೆ ಸ್ಪಾಟ್ ಅಲ್ಲಿ ವಿಧವಾದ ಡ್ರೆಸ್ ಗಳು, ಕ್ಲಿಪ್ ಗಳು, ಅದು ಇದು ಅಂತೆಲ್ಲ ತರಿಸ್ತಾನೆ. ನಮ್ ರಾಜ ಮುಂದೆ ಕೂತಿದ್ರೆ ಇವಳು ಫ್ಯಾಷನ್ ಶೋ ಮಾಡೋಳ್ತಾರ ಹೋಗಿ ಒಂದೊಂದು ಡ್ರೆಸ್ ಆಗಿ ಚೇಂಜ್ ಮಾಡ್ಕೊಂಡ್ ಬರ್ತಾ ಇರ್ಬೇಕು. ಇವಾಗ ಅವ್ಳು ಯಾವ ಡ್ರೆಸ್ ಅಲ್ಲಿ ಬರ್ಬೇಕು ಅನ್ನೋದ್ರೆ ನಮ್ ಹೀರೋನೇ ಸೆಲೆಕ್ಟ್ ಮಾಡೋದು. ಸೊ ನಮ್ ಹೀರೋ ಒಂದ್ ಡ್ರೆಸ್ ನ ಸೆಲೆಕ್ಟ್ ಮಾಡ್ದ, ನೀನ್ ಈ ಡ್ರೆಸ್ ಅಲ್ಲೇ ಬಾ, ಈ ತರ ಒಂದು ಹೇರ್ ಕ್ಲಿಪ್ ಎಲ್ಲ ಹಾಕು ಅಂತ ಹೇಳಿ, ನೀನು ಬ್ಯಾಕ್ ಡೋರ್ ಅಲ್ಲಿ ಬಂದ್ಬಿಡು, ನನ್ನ ಫ್ರೆಂಡ್ ಡೋರ್ ಅಲ್ಲಿ ಬರ್ತೀನಿ ಅಂತ ಹೇಳ್ತಾನೆ. ಇವ್ ನಿಂಗೆ ಹೇಳಿದ ತಕ್ಷಣ ಪಕ್ಕದಲ್ಲಿರೋ ವೆಲ್ವಿಷರ್ಗೂ ಮತ್ತೆ ಆ ಕೋರ್ಟ್ ಲೇಡಿಗೂ ಒಂದೇ ನಗು. ರಾಜ ಸ್ವಲ್ಪ ಅವಳು ಬಳೆಯಲ್ಲಿ ಬೀಳ್ತಾ ಇದಾರೆ ಅಂತ ಕಾಣಿಸುತ್ತೆ. ಇವ್ರ ಈ ತರ ರಾಯಲ್ ಕುಕ್ ಜೊತೆ ಹೋಗೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನೋಡ್ಕೊಂತ ಇದಾರೆ ಅಂತ ಹಂಗೆ ನಗ್ತಾ ಇರ್ತಾರೆ. ಇವಾಗ ಹಂಗೆ ಇವ್ರಿಬ್ರು ರೆಡಿ ಆಗ್ಬಿಟ್ಟು ಹೊರಗಡೆ ಕೂಡ ಹೋಗ್ತಾರೆ. ನಮ್ಮ ಹೀರೋಯಿನ್ ಬಂದು ತುಂಬಾ ಚೆನ್ನಾಗಿ ಪ್ರಿಟಿಯಾಗಿ ರೆಡಿ ಆಗಿರ್ತಾಳೆ. ನಮ್ ಹೀರೋ ಕೂಡ ಯಾವಾಗೂ ಹಾಕೊಳ್ಳೋ ತರ ರಾಜ ಬಟ್ಟೆನಲ್ಲಿಲ್ಲ, ನಾರ್ಮಲ್ ಆಗಿ ಒಂದು ಡ್ರೆಸ್ ಅಲ್ಲೇ ಬರ್ತಾ ಇದ್ದಾನೆ. ಇಬ್ರು ಪೇರ್ ತುಂಬಾ ಚೆನ್ನಾಗಿದೆ ಅಲ್ವಾ. ಇವಾಗ ಅವ್ರ ಹಂಗೆ ಮಾರ್ಕೆಟ್ ಕಡೆ ಹೋಗ್ತಾರೆ. ಸೊ ಮಾರ್ಕೆಟ್ ಅಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ರು, ಏನೆಲ್ಲ ಆಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.